ಬದಲಾವಣೆಯನ್ನು ಬಯಸುವಾಗ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡು, ನೀನು ಬದುಕಿದರೆ ನಾಯಕ, ಸತ್ತರೆ ಇತಿಹಾಸ ಎನ್ನುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತನ್ನು ಇವತ್ತಿನ ದಿವಸ ಇಲ್ಲಿ ನೆನೆಸ್ತಾ ನಮ್ಮ ಜೊತೆಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಶೇಷ ಅಭಿಯಾನ ಮತ್ತು ಸಂಚಿಕೆ ಜೊತೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಅನೇಕ ಪದಾಧಿಕಾರಿಗಳಿದ್ದಾರೆ. ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಮಾಡ್ತಾ ಇದೆ. ಬನ್ನಿ, ಈ ಮುಖಂಡರುಗಳು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳಿಯೋಣ. ಬನ್ನಿ. ಜೈ ಭೀಮ್ ಸರ್. ಜೈ ಭೀಮ್. ವೀಕ್ಷಕರೇ, ಇತಿಹಾಸವನ್ನು ಮರೆತರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎನ್ನುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತನ್ನು ನೆನೆಯುತ್ತಾ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮಹಾತ್ಮರು ಅವರು ಅವರ ಇತಿಹಾಸವನ್ನು ಮರೆತಿರಲಿಲ್ಲ. ಬಹುಕೋಟಿ ದಲಿತರ ಒಂದು ಇತಿಹಾಸ ಏನಿತ್ತು ಆ ಇತಿಹಾಸವನ್ನು ಮರಿಲಿಲ್ಲ. ಹಾಗಾಗಿ ಅವರು ಇತಿಹಾಸವೇ ನೆನಪಿಟ್ಟುಕೊಳ್ಳುವಂಥ ಮತ್ತು ಈ ಜಗತ್ತು ಎಲ್ಲಿವರೆಗೆ ಜೀವಂತವಾಗಿರ್ತದೋ ಅಲ್ಲಿವರೆಗೆ ಕೂಡ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಗ್ರಂಥವನ್ನು ಬರೀತಾರೆ. ಅದು ಇಡೀ ವಿಶ್ವಕ್ಕೆ ಮಾದರಿ ಆಗ್ತದೆ. ಅದೇ ನಮ್ಮ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಒಂದು ಮಹಾತ್ಮರ ಒಂದು ದಿವ್ಯ ಪ್ರತಿಮೆಯ ಒಂದು ಕೆಳಗಡೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಯುವಕರು, ಅನೇಕ ಹಿರಿಯರು ಇದ್ದಾರೆ. ಬನ್ನಿ, ಅವರನ್ನು ಮಾತಾಡಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯ ನಾಗರಿಕರು ಮತ್ತು ಹಿರಿಯ ಸಲಹೆಗಾರರು ಆಗಿರ್ತಕ್ಕಂಥ ವೀರಸ್ವಾಮಿ ಸರ್ ಇದ್ದಾರೆ. ಅವ್ರನ್ನ ನಾವು ಮಾತಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ನಿಮಗೆ ನಮಸ್ಕಾರ ಮತ್ತು ಜೈ ಭೀಮ್ ಸರ್. ಸರ್, ಈಗ ಆನಂದ್ ಸಿಂಗ್ ಆರ್ಮಿ ತಂಡ ಕಳೆದ 25 ದಿನಗಳಿಂದ ಇಡೀ ನಮ್ಮ ಹೊಸಪೇಟೆಯಾದ್ಯಂತ ಸಂಚರಿಸ್ತಾ ಇದೆ. ವಿಷಯ ಇಷ್ಟೇ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ಒಂದು ಟೈಟಲ್ ಕೊಟ್ಟಿದ್ದೀವಿ. ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ರವ್ರ ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ರವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ವಿವಿಧ ಸಮಾಜಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಜನಾಭಿಪ್ರಾಯ ಸಂಗ್ರಹ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ. ಅದ್ರ ಜೊತೆಗೆ ಅವರ ನಂತರ ಬಂದ ಅವರ ಪುತ್ರರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರು ತಮ್ಮದೇ ಆಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರು. ಈ ಎರಡೂ ವಿಷಯಗಳನ್ನು ಜನಾಭಿಪ್ರಾಯ ಸಂಗ್ರಹ ಮಾಡುವ ಒಂದು ಕಾರ್ಯಕ್ರಮ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ಸರ್. ಸೊ ಈ ವಿಷಯ ನಿಮ್ಮ ಮುಂದೆ ಇಟ್ಟಾಗ ಒಬ್ಬ ಹಿರಿಯರಾಗಿ ಮತ್ತು ಅತ್ಯಂತ ಒಡನಾಡಿಗಳಾಗಿ ಯಾವೆಲ್ಲ ವಿಷಯಗಳನ್ನು ಆನಂದ್ ಸಿಂಗ್ರವರ ಬಗ್ಗೆ ಹಾಗೆ ಸಿದ್ಧಾರ್ಥ್ ಸಿಂಗ್ರವರ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಸರ್? ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಮೊದಲನೇದಾಗಿ ಸನ್ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಆನಂದ್ ಸಿಂಗ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಸಾಕಷ್ಟು ನಮ್ಮ ವಿಜಯನಗರ ಜಿಲ್ಲೆಗೆ ಅವರ ಅಪಾರವಾದಂಥ ಕೊಡುಗೆಗಳಿದ್ದಾವೆ. ಮೊದಲನೇದಾಗಿ ನಮ್ಮ ಸಮುದಾಯಕ್ಕೆ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಇಲ್ಲಿ ನಾವು ನಿಂತಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಪುತ್ಥಳಿ ಕೆಳಗೆ ನಾವು ನಿಂತಿದ್ದೀವಿ, ಅದು ಅವರ ಕೊಡುಗೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಕಂಡರಿಯದಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಉದ್ಘಾಟನೆ. ಇಡೀ ಎಲ್ಲಿ ನನ್ನ ಒಂದು 68 ವರ್ಷ ಒಂದು ನನ್ನ ವಯಸ್ಸಿನಲ್ಲಿ ನಾನು ಇಲ್ಲಿವರೆಗೆ ಅಂಥ ಒಂದು ಉದ್ಘಾಟನೆ ಸಮಾರಂಭ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಕೂಡ ನೋಡ್ತೀವಂಥ ಕಲ್ಪನೆ ಕೂಡ ನಮ್ಮಲ್ಲಿಲ್ಲ. ಆಮೇಲೆ ಆನಂದ್ ಸಿಂಗ್ ಅವರು ನಮ್ಮ ಸಮುದಾಯಕ್ಕೆ ನಾವು ಕೇಳಿಕೊಂಡಾಗ ಬಗಲಿಗೆ ಊಡಾ ಆಫೀಸ್ ಹತ್ರ ಒಂದು ಬಾಬು ಜಗಜೀವನ್ ರಾಮ್ ಅವರ ಒಂದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡಿ ಕೊಡಬೇಕು ನಮಗೆ ಅಂತಂದು ಕೇಳಿದಾಗ, ಇಲ್ಲಿ ಅವಳಿ ಇಂದಿರಾನಗರ, ಗಾಂಧಿನಗರ ಮತ್ತು ಈ ಕಡೆ ಬಗಲಿಗೆ ಇರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲಿ ನಮ್ಮವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವುದರಿಂದ ನಾವು ಕೇಳಿಕೊಂಡಾಗ ಅವರು ಒಂದು ಮಾತು ಕೂಡ ಮಾಡದೆ ಇಡೀ ರಾತ್ರಿ ಆಗಲು ಶ್ರಮಿಸಿ ಅಲ್ಲಿ ಬಾಬು ಜಗಜೀವನ್ ರಾಮ್ ಒಂದು ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಿದರು. ಮತ್ತು ಅವರು ನಾವೇನು ಇವಾಗ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಾವೇನು ಒಂದು ಅವ್ರನ್ನ ಕೇಳಿಕೊಂಡಾಗ ನಮ್ಮ ಅಂಬೇಡ್ಕರ್ ಬುದ್ಧ AC ಫಂಕ್ಷನ್ ಹಾಲ್ ಏನು ನಾವು ಕಟ್ಟಿದ್ದೀವಿ, ಅದಕ್ಕೆ ನಾವು ಒಂದು 10 ಲಕ್ಷ ರೂಪಾಯಿ ಅವಾಗನೇ ಅವರು ಕೊಟ್ಟಿದ್ದರು ಅದನ್ನು ಕಟ್ಲಾಕಲಿಕ್ಕೆ. ಅದು ಅವ್ರ ಕೊಡುಗೆ ಕೂಡ ನಮ್ಮ ಭವನಕ್ಕೆ ಸಾಕಷ್ಟು ಇದೆ. ಆಮೇಲೆ ಸಾಕಷ್ಟು ದಾನಿಗಳು ನಮ್ಮ ಸಮಾಜಕ್ಕೆ ಸ್ಪಂದಿಸಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ.
ಇವತ್ತು ವಿಜಯನಗರ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಅವರೇ ಕಾರಣ. ಇವತ್ತು ರೋಡ್ಗಳಾಗಿರ್ಬೋದು, ಪಾರ್ಕುಗಳಾಗಿರ್ಬೋದು, ಬಡಾವಣೆಗಳಾಗಿರ್ಬೋದು, ಸಾಕಷ್ಟು ಅವರ ಕಾಲದಲ್ಲಿ ಅವರು ಸಾಕಷ್ಟು ಸಮಾಜ ವಿವಿಧ ಸಮಾಜಗಳಿಗೆ ಅವರು ಕೊಡುಗೈ ದಾನಿಗಳಾಗಿದ್ದರು ಮತ್ತು ನಮ್ಮ ಸಮಾಜಕ್ಕೂ ಸಾಕಷ್ಟು ದಾನ ಧರ್ಮಗಳು ಮಾಡಿದ್ದಾರೆ. ಮತ್ತು ನಮ್ಮ ಸಮಾಜದ ಯಾರೇ ಹೋಗಲಿ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಇಲ್ಲ ಅಂದಂಗೆ ಅವರು ಸಹಾಯ ಮಾಡಿ ಕಳಿಸಿದ್ದಾರೆ. ಮತ್ತು ನಾನು ಹೇಳ್ಬೇಕಂದ್ರೆ ಯುವಕರು ಸಿದ್ಧಾರ್ಥ ಸಿಂಗ್ ಅವರು ಕಳೆದ ಬಾರಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಮುಂದೆ ಕೂಡ ಸಾಕಷ್ಟು ಅವರಿಗೆ ಉಜ್ವಲ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ಮತ್ತು ಹಲವಾರು ಈಗಾಗಲೇ ಅವರು ಕೂಡ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಸಾಕಷ್ಟು ಅವರು ಕೂಡ ತೊಡಗಿಸಿಕೊಂಡು ದುಡಿತಾ ಇದ್ದಾರೆ ನಾವು ನೋಡ್ತಾ ಇರಲಿಕ್ಕೆ. ಮತ್ತು ಮುಂದೆ ಕೂಡ ಅವರಿಗೆ ದೇವರು ಆಯುಷ್ಯು ಆರೋಗ್ಯ ಕೊಟ್ಟು ಮುಂದೆ ರಾಜಕೀಯ ಜೀವನ ಕೂಡ ಉತ್ತಮಗೊಳಿಸಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು. ಜೈ ಭೀಮ್. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಮಾಪತಿ ಸರ್ ಅವರಿದ್ದಾರೆ. ಅವರೇನು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಅವರಿಂದ ಕೇಳ್ತೀವಿ. ಸರ್, ಮೊದಲಿಗೆ ನಮಸ್ಕಾರ. ಜೈ ಭೀಮ್ ಸರ್. ನಮಸ್ಕಾರ ಸರ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಕೇಳೋದಾದರೆ ಆನಂದ್ ಸಿಂಗ್ರವರ ಒಂದು ಉತ್ತಮ ಒಡನಾಡಿಗಳಾಗಿ, ಸಿದ್ಧಾರ್ಥ ಸಿಂಗ್ರವರ ಅವರ ಮಾರ್ಗದರ್ಶಿಗಳಾಗಿ, ಅವರ ಕಾರ್ಯಚಟುವಟಿಕೆಗಳಿಗೆ ತಾವು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಹಕಾರವನ್ನು ನೀಡಿರ್ತಕ್ಕಂಥದ್ದು. ಸೊ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಸರ್? ಎಲ್ರಿಗೂ ಜೈ ಭೀಮ್ ವಂದನೆಗಳು. ಮೊದಲನೇದಾಗಿ ನಮ್ಮ ವೀರಸ್ವಾಮಿ ಅಣ್ಣವರು ಎಲ್ಲ ಆನಂದ್ ಸಿಂಗ್ ಅವ್ರ ಬಗ್ಗೆ ಮತ್ತು ಸಿದ್ಧಾರ್ಥ ಸಿಂಗ್ ಅವರಿಗೆ ಅವರ ಮಾಹಿತಿ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಆನಂದ್ ಸಿಂಗ್ ಅವ್ರ ಬಗ್ಗೆ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಕೂಡ ಅಲ್ಲಿ ಹಲವಾರು ಪ್ರಮೋಷನ್ ಇರ್ತಕ್ಕಂಥದ್ದಾಗಲಿ, ಆಮೇಲೆ ಯಾರೇ ಹೋಗಿ ಒಂದು ಸಹಾಯ ಕೇಳಿದರೆ ಆ ಒಂದು ಅಪಾಯಿಂಟ್ಮೆಂಟಲ್ಲಾಗಿ ಬಡವರಿಗೆ ಕೂಡ ಉಚಿತವಾಗಿ ಅವರು ಯಾವುದೇ ರೀತಿಯನ್ನು ಹಿಂದೆ ಮುಂದೆ ನೋಡದೆ ಬಡವರಿಗೆ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದು ನಮ್ಮ ಬ್ಯಾಂಕಿನ ಇತಿಹಾಸದಲ್ಲಿದೆ. ಅದು ಈ ಕೂಡ ನಮ್ಮ ಅಲ್ಲೆಲ್ಲ ನೆನೆಸ್ತಾರೆ. ಅದು ಒಂದು ವಿಶೇಷವಾಗಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಆಮೇಲೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಣ್ಣ ಸವಿಸ್ತರವಾಗಿ ಹೇಳಿದ್ದಾರೆ. ಇವತ್ತು ಆನಂದ್ ಸಿಂಗ್ ಅವ್ರನ್ನ ನಾವು ನೆನಬೇಕಾದ್ರೆ ಫ್ಲೈಓವರನ್ನ ನಾವು ಮರೆಯೋಂಗಾಗಿಲ್ಲ. ಯಾಕಂದರೆ ಹೊಸಪೇಟೆ ಸುತ್ತಮುತ್ತಲ ಯಾವುದಾದ್ರೂ ಒಂದು ಫ್ಲೈಓವರ್ ಇದೆ ಅಂದರೆ ಅದು ನಮ್ಮ ಹೊಸಪೇಟೆಯಲ್ಲಿ ಆನಂದ್ ಶೇನ್ ಗುಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಮಾಡ್ತಕ್ಕಂಥ ಮುಖ್ಯ ಕಾರಣ ಏನಂದರೆ ಆ ಪ್ರವಾಸೋದ್ಯಮ ಇಲಾಖೆ ಹಂಪಿ ಮತ್ತು ಆ ಭಾಗಗಳಿಗೆ ಜನರು ಹೋಗ್ತಕ್ಕಂಥದ್ದು ಈಜಿಯಾಗಿರಲಿ ಮತ್ತು ರೈಲ್ವೆಗಳಿಂದ ಅಡೆತಡೆಗಳು ಆಗ್ತಾ ಇತ್ತು ಮತ್ತು ಅಲ್ಲಿನ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಇವತ್ತು ಮುಂದೆ ಒಂದು 6 ತಿಂಗಳಲ್ಲಿ ಈ ಜನ ನಮ್ಮ ಎಲ್ಲ ಹೊಸಪೇಟೆ ಜನ ಅದರದ್ದು ಒಂದು ಸವಿಯನ್ನು ಅನುಭವಿಸ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಆನಂದ್ ಸಿಂಗ್ ಅವ್ರ ಬಗ್ಗೆ ನಾವು ಸಮಾಜದ ಬಗ್ಗೆ ಹೇಳೋದಾದರೆ ಮಾತಂಗ ಮಹರ್ಷಿ ಜಯಂತಿಯನ್ನು ಇಡೀ ನಮ್ಮ ರಾಜ್ಯದಲ್ಲಿ ಅವರು ಇಡೀ ಎಲ್ಲ ನಮ್ಮ ಸಮಾಜದವ್ರನ್ನ ಕಲಿಸಿ ಅದ್ಭುತವಾಗಿ ಯಜ್ಞ ಕಾರ್ಯಗಳನ್ನು ಮಾಡಿಸ್ಕೊಟ್ರು. ಇದು ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಅಣ್ಣ ಹೇಳಿದಾಗೆ ಈ ನಮ್ಮ ಪ್ರತಿಮೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಮೇಲೆ ನಿಂತಿರ್ತಕ್ಕಂಥ ಅಂಬೇಡ್ಕರ್ ಅವ್ರದ್ದು 2ನೇ ಪ್ರತಿಮೆ ಇದು. ಹಾಗಾಗಿ ರಾಜ್ಯದಲ್ಲಿ ಮೊದಲನೇದು ಈ ರೀತಿ ಒಂದು ಅದ್ಭುತ ಒಂದು ಕಲ್ಪನೆ ಇಟ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಇದ್ರ ಉದ್ಘಾಟನೆಯನ್ನು ಕೂಡ ಇಡೀ ನಮ್ಮ ಜನಾಂಗ 40-45 ಸಾವಿರ ಇರ್ತಕ್ಕಂಥ ವೋಟರ್ಸ್ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರೆಸೆಂಟ್ ಆಗಿ ಆನಂದ್ ಸಿಂಗ್ ಅವ್ರನ್ನ ನಾವು ನೆನೆಸುವಂಥ ಕಾರ್ಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಸಿದ್ಧಾರ್ಥ ಸಿಂಗ್ ಅವರು ಆನಂದ್ ಸಿಂಗ್ ಸರ್ ಅವರ ಹಾದಿಯಲ್ಲಿ ಅವರು ಕೂಡ ಹೋಗ್ತಾ ಇದ್ದಾರೆ. ಆದರೆ ಸಿದ್ಧಾರ್ಥ ಸಿಂಗ್ ಅವರಲ್ಲಿ ಒಂದು ಅಚ್ಚುಮೆಚ್ಚಿನ ಒಂದು ಸಂಗತಿ ಏನಂದರೆ ಅವರ ತಾಳ್ಮೆ. ನೋಡಿ, ಒಬ್ಬ ವ್ಯಕ್ತಿ ಸೋಲನ್ನು ಅನುಭವಿಸಿದ್ರು ಕೂಡ ಈ ಕ್ಷೇತ್ರಗಳಲ್ಲಿ ತಾವೇ ಒಬ್ಬ MLA ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇದು ಯಾರೂ ಅಷ್ಟು ಸುಲಭದ ವಿಚಾರ ಅಲ್ಲ. ಬೇರೆ ಕ್ಷೇತ್ರಗಳಲ್ಲಿ ನೀವು ಹೋಗಿ ನೋಡ್ರಿ, ಅಲ್ಲಿ ಸೋತಿರ್ತಕ್ಕಂಥ ಆ ಊರುಗಳಲ್ಲೇ ಇಲ್ಲ, ಅವರೆಲ್ಲ ಬೆಂಗಳೂರು ಅಂತಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆದರೆ ಸಿದ್ಧಾರ್ಥ ಸಿಂಗ್ ಅವರು ಮುಂದೆ ಭವಿಷ್ಯ ಇರ್ತಕ್ಕಂಥ ವ್ಯಕ್ತಿ. ಈ ಕೂಡ ಕರೆದ್ರೆ ಪ್ರತಿಯೊಂದು ಏರಿಯಾಗಳಲ್ಲಿ, ಫಂಕ್ಷನ್ಗಳಲ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗ್ತಾರೆ. ಇದು ಏನು ಸೂಚನೆ ನೀಡುತ್ತೆ ಅಂದರೆ ಸೋಲು ಗೆಲುವಿನ ಮೆಟ್ಲು ಅನ್ನೋದನ್ನು ಏನು ಅಂದ್ಕೊಂಡಿದ್ದಾರೆ ಅದು ಮುಂದಿನ ಜನಗಳಲ್ಲಿ ಎಲ್ಲ ಸಮಾಜ, ಎಲ್ಲ ಜನಾಂಗ ಅವರ ಉನ್ನತಿಗಾಗಿ ಮತ್ತು ಅವರ ಮುಂದೆ ರಾಜಕೀಯ ಭವಿಷ್ಯಕ್ಕಾಗಿ ಸಹಾಯವನ್ನು ನೀಡ್ತದೆ. ಈ ಹಿಂದೆ ಆಗಿರ್ತಕ್ಕಂಥದ್ದನ್ನು ಮುಂದೆ ಧೈರ್ಯವಾಗಿ ಅವರು ತೊಗೊಂಡು ಹೋಗಲಿ. ಹಾಗೆ 10ನೇ ತಾರೀಕಿಗೆ ಅವ್ರ ಹುಟ್ಟುಹಬ್ಬವನ್ನು ಈ ನಮ್ಮ ಎಲ್ಲ ಸಮಾಜ ಕೂಡ ಅವ್ರ ಜೊತೆ ಸೇರ್ಕೊಂಡು ನಾವು ಸಂಭ್ರಮದಿಂದ ಆಚರಿಸಬೇಕು ಅಂತಿದ್ದೀವಿ. 10ನೇ ತಾರೀಕಿಗೆ ನಾವೆಲ್ಲರೂ ಆ ಬರ್ಡೇ ಫಂಕ್ಷನ್ನಲ್ಲಿ ಸೇರಿ ನಾವು ಈ ಅದ್ಭುತವಾದ ಕಾರ್ಯಕ್ರಮ ಮಾಡಿಸ್ತಾ ಅವರಿಗೆ ಅಡ್ವಾನ್ಸ್ ಆಗಿ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಗರಸಭೆ ಮಾಜಿ ಸದಸ್ಯರು ಮತ್ತು ಸಮಾಜದ ಮುಖಂಡರಾಗಿರ್ತಕ್ಕಂಥ ರಾಜಶೇಖರಣ್ಣ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಜಶೇಖರಣ್ಣ, ನಮಸ್ತೆ ಮತ್ತು ಜೈ ಭೀಮ್. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಹೊಸಪೇಟೆಯಲ್ಲಿ ಒಂದು ವಿಚಿತ್ರವಾದ ರಾಜಕಾರಣ. ಪಾರ್ಟಿ ಒಂದು ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು
ಅವ್ರು ಇರ್ಬೋದು, ಯಾರೇ ಆಗಿರ್ಬೋದು. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಯಾವುದೇ ಪಾರ್ಟಿಯಿಂದ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಪ್ರತಿನಿಧಿಸ್ತೀರಾ ಅಂತಕ್ಕಂಥ ವಿಚಾರವನ್ನು ಆನಂದ್ ಸಿಂಗ್ರವರು ಇಟ್ಕೊಳ್ಳಾರ್ದಾಗೆ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇರೋದು. ನೀವು ನಗರಸಭೆ ಸದಸ್ಯರಾಗಿದ್ದಾಗ ಕೂಡ ಅವರನ್ನು ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು, ಸಮಾಜದ ಹಲವಾರು ಆಗು ಹೋಗುಗಳಲ್ಲಿ ಕೂಡ ಜೊತೆಗಿರ್ತಕ್ಕಂಥದ್ದು. ಈ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಕೇಳಿದಾಗ ಯಾವೆಲ್ಲ ವಿಷಯಗಳನ್ನು, ಯಾವೆಲ್ಲ ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ನೀವು? ಫಸ್ಟ್ ಮೊದಲೇ ಹೇಳ್ತೀನಿ, ನಾನು ಸಿದ್ಧಾರ್ಥ ಸಿಂಗ್ ಹತ್ರ ಭಾಳ ಒಳನಾಟಿಲ್ಲ ನನಗೆ, ಆದರೆ ಅವ್ರು ಮಾಡೋಂಥ ಕಾರ್ಯಗಳನ್ನು ಟಿ ವಿಯಲ್ಲಿ ನೋಡುತ್ತಿದ್ದೀನಿ. ಮತ್ತು ಒಂದು ಸತಿ ನಾನು ಸಿರಿಕೆರೆಯಲ್ಲಿ ಅವರು ಭಾಷಣ ಮಾಡಿದ ನುಡಿಮುತ್ತುಗಳು ಒಬ್ಬ ಯುವಕ ಆಗಿ, ಆ್ಯಕ್ಚುಲಿ ಆನಂದ್ ಸಿಂಗ್ ಕೂಡ ಮೊದಲೇ ಮಾತಾಡೋಕ್ಕೆ ಬರ್ತಿದ್ದಿಲ್ಲ ಫಸ್ಟ್ ಗೆದ್ದ ಮೇಲೆ ಕೂಡ, ಆದರೆ ಯುವಕ ತನ್ನ ಸಾಮಾಜಿಕ ಕಾಳಜಿಯಿಂದ ಭಾಷಣ ಮಾಡೋದನ್ನು ನೋಡಿದ್ದೀನಿ ಮತ್ತು ವಾಸ್ತವವಾಗಿ ನೋಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆನಂದ್ ಸಿಂಗ್ ನಾನು ಕೌನ್ಸಲರ್ ಆದಾಗ ನಮ್ಮ ಬಾಡಿ ಹೆಂಗಿತ್ತು ಅಂತಂದರೆ ಸಾರುಗಳ ಕೌನ್ಸಲಿಂಗೆ 35 ಮಂದಿಯಲ್ಲಿ ಅವರೊಬ್ಬರು ಕೂಡ ML ಅಂತ ಸ್ವಚ್ಛವಂತ ಬಂದಿಲ್ಲ, ಒಬ್ಬ ಕೌನ್ಸಲ್ ಆಗಿ ಬಂದಿದ್ದರು. ನಮ್ಮ ಫೀಲ್ಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದ್ದಾಗಿದೆ, ಅದೇ ರೀತಿ ಬಸ್ ಸ್ಟ್ಯಾಂಡ್ ಆಗಿದೆ, ಆಮೇಲೆ ಮಾರ್ಕೆಟ್ ಆಗಿದೆ. ಇವೆಲ್ಲ ಆ ಸಾರ್ ಫೀಲ್ಡಲ್ಲಿ ಇಮಿಡಿಯೇಟ್ಲಿ ಮಾಡ್ಕೊಂಡಿದ್ದು. ಇವ್ರ ಹತ್ರ MSL ಹತ್ರ ಜಗಳ ಮಾಡಿ ತೊಗೊಂಬಂದರು, ಜನರ ಹತ್ರ ಜಗಳ ಮಾಡಿ ನಮ್ಮ ಇವತ್ತಿನ ದಿವಸ ಬಸ್ ಸ್ಟ್ಯಾಂಡ್ ಎಲ್ಲರಿಗೆ ಸಾರ್ವಜನಿಕರಿಗೆ ಇತಿಹಾಸದಲ್ಲಿ ನನ್ನ ತಿರುಗೋ ಮಟ್ಟಿಗೆ ಕರ್ನಾಟಕದಲ್ಲಿ 4ನೇ ದಿನ ಇರ್ಬೋದು ಡಿಸ್ಟಿಕ್ಕಲ್ಲಿ ಆ ಥರ ಬಸ್ ಸ್ಟ್ಯಾಂಡ್ ಕಟ್ಸ್ಕೊಟ್ಟಂತ ಆನಂದ್ ಸಿಂಗ್ನವರು. ಅದೇ ರೀತಿ ಸ್ವಿಮ್ಮಿಂಗ್ ಪೂಲ್, ಅದೇ ರೀತಿ ಪುನೀತ್ ಗೌಡ ಮಾಡಿದ್ದರು, ಅದೇ ರೀತಿ ಇವತ್ತು ಏರ್ಪೇರ್ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಇದಕ್ಕೆ ಇಲ್ಲಿಂದ ಶಾನ್ಬು ಸರ್ಕಲಿಂದ ರೈಲ್ವೆ ಸ್ಟೇಷನ್ಗೆ ರೋಡ್ ಹಾಕಿದ್ದಾರೆ. ನಿಜ ಹೇಳ್ತೀನಿ ಕೇಳ್ರಿ, ಅವತ್ತು ದಿವಸ ಕೃಷ್ಣದೇವರೇ ನೋಡಿದ್ದೀವಿ, ನಮ್ಗೆ ಗೊತ್ತಿಲ್ಲ. ಆದರೆ ಕೃಷ್ಣ ಬಿಟ್ಟರೆ ನಮ್ಮ ಹೊಸಪೇಟೆಯಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಆನಂದ್ ಸಿಂಗ್ ನೋಡ್ತಾ ಇದ್ದೀವಿ. ಅವರು ಯಾರೂ ಇಲ್ಲ, ಇವರು ಬಡವರು ಚಿಕ್ಕವರು ದೊಡ್ಡವರು ಅಂತ ಇಲ್ಲ. ನಾವು ಅವರು ಒಳನಾಟ ಮಾಡ್ಕೊಂತ ಕುಂತಾಗ ಅವರು ಎಲ್ಲ ಕಾರ್ಯಗಳು ಮಾಡ್ತಿದ್ದಾರೆ. ಅವರು ನಮ್ಗೆ ಸ್ಪಂದಿಸ್ತಿದ್ದರು. ಇವತ್ತಿನ ಪರಿಸ್ಥಿತಿ ನೋಡ್ತಿದ್ದಾರೆ. ಇವತ್ತು ಮುನ್ಸಿಪಾಲ್ಟಿ ಅವರಿದ್ದಾಗ ಟಾಕಟಾಗಿ ಕೆಲಸ ಆಗುತ್ತೆ, ಇವತ್ತು ಡಿಸಿಪ್ಲಿನೇ ಇಲ್ಲ. ನಾವೆಲ್ಲ ಕಾಡಿ ಇದ್ದಾಗ ಆನಂದ್ ಸಿಂಗ್ನವರು ನಾವು ಬಾಡಿ ಮೂವರ್ಕಂತ ಕೆಲಸ ಮಾಡ್ತಿದ್ವಿ ಮುನ್ಸಿಪಾಲ್ಟಿಯಲ್ಲಿ. ಇವತ್ತು ಒಂದಕ್ಕೊಂದು ದಿಕ್ಕೇ ಇಲ್ಲದಂಗೆ ಆಗೈತೆ. ಎಲ್ಲ ಚರ್ಚೆ ಮಾಡ್ತಿದ್ವಿ, ಆಫೀಸರ್ಸ್ ಈ ಕೆಲಸ ಆಗುತ್ತೆ ಇಲ್ಲ ಸರ್, ಈ ಕೆಲಸ ಮಾಡಬೇಕೇ ಇಲ್ಲ, ಕೌನ್ಸಿಲಿಂಗ್ ಬಾಡಿ ಎಲ್ಲ ಮೂವರು ಕಲ್ತಾದಾಗ ಇಷ್ಟೆಲ್ಲ ವರ್ಕ್ ಸ್ಟಾರ್ಟ್ ಆಗೈತೆ. ಇವತ್ತಿನ ನಮ್ಮ ಮುನ್ಸಿಪಾಲ್ಟಿ ನೋಡ್ತಿದ್ರೆ ದಿಕ್ಕು ಒಬ್ಬರಾಗಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಉಜ್ವಲ ನಮ್ಮ ಸಿದ್ಧಾರ್ಥ ಸಿಂಗಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಗೆಲ್ಲಿಸಬೇಕಂತ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಜೈ ಭೀಮ್. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮತ್ತೊಬ್ಬರು ಮುಖಂಡರಾಗಿರ್ತಕ್ಕಂಥ HS ವೆಂಕಪ್ಪಣ್ಣನವರಿದ್ದಾರೆ. ಅವ್ರನ್ನ ಮಾತಾಡೋಣ. ಅಣ್ಣ ನಮಸ್ತೆ ಮತ್ತು ಜೈ ಭೀಮ್ ನಿಮಗೆ. ಜೈ ಭೀಮ್, ಜೈ ಭೀಮ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋದು ಒಂದು ವಿಶೇಷ ಸಂಚಿಕೆ, ಒಂದು ವಿಶೇಷ ಅಭಿಯಾನ. ಇದು ಸಿದ್ಧಾರ್ಥ ಸಿಂಗ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇಡೀ ಕ್ಷೇತ್ರದಾದ್ಯಂತ ನಾವು ಸುತ್ತಿದ್ದೀವಿ, ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ಮಾತಾಡಿದ್ದೀವಿ, ಹಲವಾರು ಜನಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ದೀವಿ, ಗ್ರಾಮಗಳಲ್ಲಿ ಹೋಗಿರ್ತಕ್ಕಂಥದ್ದಾಗಿದೆ, ಅಲ್ಲಿರ್ತಕ್ಕಂಥ ಮುಖಂಡರ ಜೊತೆ ಮಾತಾಡಿದ್ವಿ. ಇವತ್ತು ಹೊಸಪೇಟೆ ನಗರದಲ್ಲಿ ನಮ್ಮ ಅಂಬೇಡ್ಕರ್ ಸಂಘದ ಒಂದು ಮುಖಂಡರ ಜೊತೆ ಈ ಒಂದು ಸಂವಾದನವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾದ್ಮೇಲೆ ಆನಂದ್ ಸಿಂಗ್ರವರು ನಿಮಗೆ ಎಷ್ಟೋ ಜನರ ಮಧ್ಯದಲ್ಲಿದ್ದರೂ ಕೂಡ ಹೆಸರಿಟ್ಟು ಕರೀತಕ್ಕಂಥ ಒಂದು ಒಡನಾಟವನ್ನು, ಅತ್ಯಂತ ಆತ್ಮೀಯತೆಯನ್ನು ನೀವು ಬೆಳೆಸ್ಕೊಂಡಿರ್ತಕ್ಕಂಥ ಆ ವಿಷಯಗಳ ಬಗ್ಗೆ ಕೇಳಿದಾಗ ಈ ತಂದೆ ಮತ್ತು ಮಗ ಸಿದ್ಧಾರ್ಥ ಸಿಂಗ್ ಮತ್ತು ಆನಂದ್ ಸಿಂಗ್ ಈ ಎರಡೂ ವಿಚಾರಗಳನ್ನು ನೀವು ನೋಡಿರ್ತಕ್ಕಂಥದ್ದು, ಏನೆಲ್ಲ ವಿಷಯಗಳನ್ನು ನಿಮ್ಮ ನೆನಪಿನ ಬುತ್ತಿಯಿಂದ ನಮ್ಮ ಅಂಗಳಕ್ಕೆ ಬಿಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ? ಜೈ ಭೀಮ್. ಇವತ್ತು ಆನಂದ್ ಸಿಂಗ್ ಅಂತಕ್ಕಂಥ ಹೆಸರು ಹೇಳಲಿಕ್ಕೆ ನಮಗೆ ಆನಂದ ಆಗ್ತೈತಿ. ಆನಂದ್ ಸಿಂಗ್ ಸರ್ ಇವತ್ತು ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಇವತ್ತು ಜಿಲ್ಲೆ ಆಗಲಿಕ್ಕೆ ಪಟ್ಟಂಥ ಪರಿಶ್ರಮ, ಅದು ಜಿಲ್ಲೆ ಆದ್ಮೇಲೆ ಅವ್ರು ನಡ್ಕೊಂಡಂಥ ಒಂದು ಇದು ಇಡೀ ಸಮಾಜನ, ಯಾವುದೇ ಸಮಾಜ ಅಂತೇಳಿ ಯಾವುದೇ ಜಾತಿ ಅಂತೇಳಿ ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಸಮಾಜವನ್ನು ತನ್ನ ಒಂದು ಇದಕ್ಕೆ ತೆಗೆದುಕೊಂಡು ಹೋದಂಥ ಮೊದಲನೇ ವ್ಯಕ್ತಿ, ಮೊದಲನೇ ಶಾಸಕ ಅಂತ ಹೇಳ್ಬೋದು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ. ಆದರೆ ಇವತ್ತು ಅತಿ ಹೆಚ್ಚು ಶಿಕ್ಷಣಕ್ಕೆ ಒಲವು ಕೊಟ್ಟಂಥ ಶಾಸಕ ಯಾರಾದಿದ್ರೆ ಅದು ನಮ್ಮ ಆನಂದ್ ಸಿಂಗ್ ಸಾರೇ. ಪ್ರತಿ ವರ್ಷ ಮಕ್ಕಳಿಗೆ ಬುಕ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ ಅವರು ಯಾವ ರೀತಿ ಮಾಡ್ತಿದ್ರಂದರೆ, ಮಕ್ಕಳೆಲ್ಲ ಇವತ್ತು ಆನಂದ್ ಸಿಂಗ್ ಫೋಟೋ ಅಂದರೆ ಸಾಕು, ಆನಂದ್ ಸಿಂಗ್ ಅಂದರೆ ಗೊತ್ತಿಡಿಯೋದು, ಮಕ್ಕಳಿಗೆ ತೋರಿಸ್ರೆ ಆನಂದ್ ಸಿಂಗ್ ಯಾರಂದ್ರೆ ಅವ್ರು ತೋರಿಸೋರು. ಅಂಥ ಒಂದು ಮಕ್ಕಳಲ್ಲಿ ಒಂದು ಮನೋಭಾವ, ಅವರು ಯಾವ ರೀತಿ ಮಕ್ಕಳಿಗೆ ಇದಾಗಿಬಿಟ್ಟಿದ್ರು ಅಂದರೆ ಆನಂದ್ ಸಿಂಗ್ ಅಂದರೆ ನಮಗೆ ಒಂದು ಇದಪ್ಪ ಅಪ್ಪಿಯ ಅಂಬ ಲೆಕ್ಕಕ್ಕೆ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬುಕ್ಸ್ ಕೊಡೋದಾಗಲಿ ಇನ್ನೊಂದ್ರಾಗ್ಯದು. ಆಮೇಲೆ ಅದಾದ ತಕ್ಷಣ ವಿಕಲಚೇತನರಿಗೆ, ಅಂಗವಿಕಲರಿಗೆ ಅವ್ರು ಯಾವ ರೀತಿ ಸ್ಪಂದಿಸ್ತಿದ್ರು ಅಂದರೆ ಪ್ರತಿಯೊಬ್ಬರಿಗೆ ಪ್ರತಿ ವರ್ಷ ಗಾಡಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅವ್ರಿಗೆ ಎಷ್ಟೋ ಕಷ್ಟ ಪಾಪ, ಅಂಥವ್ರಿಗೆ ಅವ್ರನ್ನ ಹೊರಗೆ ತರಲಿಕ್ಕೆ, ಅವರು ಎಲ್ಲೇ ಇರಲಿ ಅವ್ರನ್ನ ಹೊರಗೆ ತಂದು ಅವ್ರನ್ನ ಸಾಮಾಜಿಕ ಮುಖಿ ಆಗಲಿಕ್ಕೆ ಅವ್ರು ನಡೆದುಕೊಂಡು ಬರ್ತಕ್ಕಂಥ ಆಗೋದಿಲ್ಲ. ಅವ್ರ ಕಷ್ಟದಲ್ಲಿರ್ತಕ್ಕಂಥವ್ರು ಅಂಥವ್ರನ್ನ ಇವತ್ತು ಎಲ್ಲರಿಗೂ ಎಷ್ಟು ಜನಕ್ಕೆ ಗಾಡಿ ಕೊಟ್ಟು ಇವತ್ತು ಆನಂದ್ ಸಿಂಗ್ ಸರ್ ಅವರು ಹೆಸರಾಗಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಸಾರ್ದು. ಮತ್ತು ಆಮೇಲೆ ಪ್ರತಿಯೊಂದು ವಾರ್ಡ್ನಲ್ಲಿ ನಮ್ಮ ಅರ್ಜೆಂಟ್ ಕೇರಿಯಲ್ಲಿ ಸಹಿತ ನನಗೆ ಬಾಯ್ತಾ ವೆಂಕಪ್ಪ ನಾನು ಬೇರೆಕ್ಕೆ ನಾನು ಬರ್ತಾಯಿದ್ದೀನಿ ಏನು ಮಾಡ್ಬೇಕಂತ ಕೇಳೋದು.
ಸರ್ ಬನ್ನಿ ಸರ್ ಅಂತಂದ್ರೆ ನನಗೊಂದು ಟೈಮ್ ಕೊಡೋರು, ಕರೆದು ಕೇಳಿದ್ನಪ್ಪ ನಿಮ್ಮ ಏರಿಯಾದಾಗ ಏನಾಗಿಲ್ಲ ಸರ್, ಇಂಥ ಒಂದು ಗುಡಿ ಆಗಿಲ್ಲ ಸರ್, ಇಂಥ ಗೋಪುರ ಆಗಿಲ್ಲ ಸರ್, ಇಂಥ ರೋಡ್ ಆಗಿಲ್ಲ ಅಂದರೆ ಆಗಿಂದಾಗಲೇ ಮೊದಲು ಕಳಿಸಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಏನಾದರೂ ಇದ್ದರೆ, ರಾಜಕೀಯದಲ್ಲಿ ಎಷ್ಟೋ ಜನ ಇದ್ದಾರೆ, ಆದರೆ ಹೇಳಿ ಪ್ರಜೆಗಳು ತಿರುಗಿಸ್ತಕ್ಕಂಥ ಕೆಲಸ ಇದೆ, ಆದರೆ ಆತ್ಮಾಭಿಮಾನದಿಂದ ಪ್ರೀತಿಯಿಂದ ಬಂದು ಕೆಲಸ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಏನಾದರೂ ಇದ್ದರೆ ಅದು ಆನಂದ್ ಸಿಂಗ್. ಅವರ ಹಾದಿಯಲ್ಲೇ ಮತ್ತು ಸಿದ್ಧಾರ್ಥ ಸಿಂಗ್ ಸಾರಸ್ವತ ಹೋಗ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಂಧುಗಳ ಈ ಸಾರಿ ಸೋಲು ಗೆಲುವಿನ ಆ ಸೋಲಿನಲ್ಲಿ ಸುತ್ತ ನಗುತ್ತಾ ಆನಂದವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಮತ್ತು ತಂದೆ ಹಾದಿಯಲ್ಲಿ ಇನ್ನೂ ಹೆಚ್ಚಿನ ಪ್ರೀತಿ ಗಳಿಸ್ತಕ್ಕಂಥ ವ್ಯಕ್ತಿ ಏನಾದರೂ ಇದ್ದರೆ ಅದು ಸಿದ್ಧಾರ್ಥ ಸಿಂಗ್ ಸಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಒಂದು ವಾರ್ಡ್ನಲ್ಲಿ ಯಾವ ಗೋಪುರ ನೋಡಿದ್ರೆ ಅವ್ರ ಹೆಸರಿದೆ, ಯಾವ ಊರಲ್ಲಿ ಗುಡಿ ನೋಡಿದ್ರೆ ಅವ್ರ ಹೆಸರಿದೆ, ಯಾವ ಏರಿಯಾದಲ್ಲಿ ರೋಡ್ ನೋಡಿದ್ರೆ ಅವ್ರ ಹೆಸರಿದೆ. ಇಂಥ ವ್ಯಕ್ತಿನ ಕಳ್ಕೊಂಡು ನಾವು ಇವತ್ತು ನೋವು ಪಡ್ತಾ ಇದ್ದೀವಿ. ಮುಂದಿನ ಅವ್ರ ಭವಿಷ್ಯ ಸಿದ್ಧಾರ್ಥ ಸಿಂಗ್ ಭವಿಷ್ಯ ಉಜ್ವಲವಾಗಲಿ, ಅವ್ರು ನೆಕ್ಸ್ಟ್ ಮತ್ತೆ ಶಾಸಕರಾಗಲಿ ಅಂತ ಆಡಳಿಸುತ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀ ಆನಂದ್ ಸಿಂಗ್ ಅವರ ಪುತ್ರ ಶ್ರೀ ಸಿದ್ಧಾರ್ಥ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಮುನ್ನಾ ದಿನವಾಗಿ ಅವರಿಗೆ ಶುಭಾಶಯವನ್ನು ನಾನು ಈ ಮುಖಾಂತರ ಅವರಿಗೆ ಕೋರುತ್ತೇನೆ. ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಇಬ್ಬರು ಕೂಡ ಈ ವಿಜಯನಗರ ಜಿಲ್ಲೆ ಹೊಸಪೇಟೆ ಹೇಗೆ ಹೊಂದ್ಕೊಂಡಿದ್ದೇವೋ ಹಾಗೆ ಇವರು ಒಂದು ಅವಿಭಾಜ್ಯ ಅಂಗವಾಗಿ ಈ ನಗರಕ್ಕೆ ನಮಗೆ ಒಂದು ದೊಡ್ಡ ಒಂದು ಪರ್ಸನಾಲಿಟಿಗಳಾಗಿದ್ದಾರೆ. ಇವರು ನಮ್ಮ ವಿಜಯನಗರದ ಇರ್ತಕ್ಕಂಥ ಶಿಕ್ಷಣ, ಕೃಷಿ, ಆರೋಗ್ಯ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ಮತ್ತು ತಮ್ಮ ಅನಿಸಿಕೊಂಡ ಕನಸನ್ನು ಸಾಕಾರಗೊಳಿಸುವಲ್ಲಿ ಅವರು ಅತ್ಯಂತ ಶ್ರಮಜೀವಿಗಳು ಮತ್ತು ಅದನ್ನು ಮಾಡಿ ತೋರಿಸಿದ್ರು ಕೂಡ. ಅದಕ್ಕೆ ಉದಾಹರಣೆಗಳನ್ನು ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಅವರಿಂದ ಆಗಲಿ, ಅವರು ಈ ಒಂದು ಜಿಲ್ಲೆಗೆ ಇನ್ನೂ ಹೆಚ್ಚು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಎಸ್ತಕ್ಕಂಥ ಕೆಲಸ ಮಾಡಲಂತೆ ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ಅವರ ಮುಂದಿನ ಭವಿಷ್ಯಗಳು ಉಜ್ವಲವಾಗಿಲ್ಲ ಅಂತೇಳಿ ನನ್ನ ಎರಡು ಮಾತುಗಳನ್ನು ಈ ಮೂಲಕ ಅವರಿಗೆ ಶುಭಾಶಯ ಸಲ್ಲಿಸ್ತೀನಿ. ವೀಕ್ಷಕರು, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮತ್ತೊಬ್ಬರು ಮುಖಂಡರು ಹಾಗೆ ಸ್ಲಮ್ ಜನರ ಒಬ್ಬ ಆಶಾಕಿರಣ ಅಂತಂದೇಳಿನೇ ಹೊಸಪೇಟೆಯಲ್ಲಿ ಬಿಂಬಿತರಾಗಿರ್ತಕ್ಕಂಥ ಸಹೋದರ ಸಮನಾಗಿರ್ತಕ್ಕಂಥ ಶೇಷೂರವರಿದ್ದಾರೆ. ಅವನ್ನ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲನೇದಾಗಿ ತಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಜಗಳದ ಜೊತೆಗೆ ಅಂದರೆ ಸಂಘರ್ಷ ಮಾಡೋದ್ರ ಜೊತೆಗೆ ಅನೇಕ ಕೆಲಸ ಕಾರ್ಯಗಳನ್ನು ಶಾಸಕರಾಗಿದ್ದಾಗ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಒಂದು ಸಂಘಟನೆ ತಮ್ಮದು, ಆ ಒಂದು ಹೆಗ್ಗಳಿಕೆ ಪಡೆದಿರ್ತಕ್ಕಂಥದ್ದು. ಈ ಎಲ್ಲ ವಿಷಯಗಳನ್ನು ಮೆಲ್ಕು ಹಾಕಬೇಕು ಅಂತಂದೇಳಿ ನಿಮಗೆ ವಿಷಯನ ಕೇಳಿದಾಗ ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ವಿನಿಮಯ ಮಾಡ್ಕೊಳ್ತೀರಿ ನೀವು ಕಾಣಂತ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯದಲ್ಲಿ? ಆತ್ಮೀಯರೇ, ನಾವು ಸಿದ್ಧಾರ್ಥ ಸಿಂಗ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಮಾನ್ಯ ಆನಂದ್ ಸಿಂಗ್ ಸಾಹೇಬರು ಸುಮಾರು ನಮ್ಮದು ಸ್ಲಮ್ಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾಗ ನಾವು ಸ್ಲಮ್ಗಳ ಹೋರಾಟ ಮಾಡಬೇಕಾದಾಗ ಅವರಿಗೆ ನಮಗೆ ಆಗ್ತಕ್ಕಂಥ ಘರ್ಷಣೆಗಳು ಭಾಳಷ್ಟು ಸರಿ ಆಗ್ತಾಯಿದ್ವು. ಜೊತೆಯಲ್ಲಿ ನೀರಿನ ಒಂದು ಇದನ್ನು ಕೊಡಬೇಕಾದಾಗ ಅವರು ಟ್ಯಾಂಕಿಂದ ಕೊಡ್ತಿದ್ರು, ನಮಗೆ ನಲ್ಲಿಂದ ಕೊಡ್ರೆ ಅನ್ನೋ ಹೋರಾಟ ನಾವು ಇದು ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಶಾಸಕರು ನೀರನ್ನು ಟ್ಯಾಂಕಲ್ಲಿ ಕೊಡೋದ್ರ ಜೊತೆಗೆ ಅದನ್ನು ಬಿಟ್ಟು ಎಲ್ಲ ಸ್ಲಮ್ಗಳಲ್ಲಿ ಕೂಡ ಇವತ್ತು ನೀರಿನ ಪೈಪ್ಲೈನು ಇವತ್ತು ಹೋಗಿದೆ ಅಂದರೆ ನಿಜವಾಗ್ಲೂ ಆನಂದ್ ಸಿಂಗ್ ಅವ್ರನ್ನ ನಾವು ಇವತ್ತು ಯಾವಾಗಲೂ ನೆನೆಸಲೇಬೇಕಾಗ್ತದೆ. ಪ್ರತಿ ಸ್ಲಮ್ಮಲ್ಲಿ ಕೂಡ ಒಂದು ಡ್ರೈನೇಜ್ ಇರ್ಬೋದು, ರೋಡ್ ಇರ್ಬೋದು, ವಾಟರ್ ಇರ್ಬೋದು, ಪ್ರತಿ ಹಳ್ಳಿಯ ಒಂದು ಸ್ಲಮ್ಮಲ್ಲಿ ಕೂಡ ಇವು ಹೋಗಿರ್ತಕ್ಕಂಥದ್ದು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡು ಭಾಳ ನೋವು ಅನುಭವಿಸ್ತಂಥ ಪರಿಸ್ಥಿತಿ ನಮಗಾಗಿದೆ. ಇದೇ ಜೊತೆಯಲ್ಲಿ ಇವತ್ತು ನಮಗೆ ಗ್ರಂಥಾಲಯ ಆಗಿರ್ಬೋದು, ಮುನ್ಸಿಪಲ್ ಗ್ರೌಂಡ್ ಮುಂದ್ಗಡೆನೆ ಗ್ರಂಥಾಲಯ ಕಟ್ಟಿದ್ದಾರೆ, ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಆಮೇಲೆ DC ಆಫೀಸ್ ಕಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಇಂಥವೆಲ್ಲ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆನಂದ್ ಸಿಂಗ್ ಅವರ ಮಾಡಿರ್ತಕ್ಕಂಥ ಕೆಲಸಗಳನ್ನ ಉಗುಳ್ತಾ ಹೋದರೆ ಎಷ್ಟೆಲ್ಲ ಇದ್ದಾವೆ. ಸೊ ಅವರ ಮಾರ್ಗದರ್ಶನದಲ್ಲಿ ಕೂಡ ಇವತ್ತು ಸಿದ್ಧಾರ್ಥ ಸಿಂಗ್ ಅವರು ಕೂಡ ನಡೀತಾ ಇದ್ದಾರೆ. ಅವರ ಮುಂದಿನ ಭವಿಷ್ಯ ಕೂಡ ಒಂದು ಒಳ್ಳೆಯದಾಗಬೇಕಂತಂದರೆ ಈ ಅವರ ಜನ್ಮದಿನದ ಶುಭಾಶಯಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಸಮಾಜ ಕೂಡ ನಮ್ಮದು ಎಲ್ಲರೂ ಕೂಡ ಪ್ರತಿ ಸಮಾಜದವರಿಗೆ ಕೂಡ ಬುಕ್ಸು, ಇವತ್ತು ನೋಟ್ ಬುಕ್ಕು ಪ್ರತಿ ಮಕ್ಕಳಿಗೆ ಆನಂದ್ ಸಿಂಗ್ ಹಂಚಬೇಕಾದಾಗ ಅವರ ಮನೆ ಒಂದು ಕುಟುಂಬಕ್ಕೆ ಹೊರೆ ಆಗ್ತಿತ್ತು. ಬುಕ್ಸು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಆನಂದ್ ಸಿಂಗ್ ಪ್ರತಿ ವರ್ಷ ಕೂಡ ಈ ಒಂದು ನೋವನ್ನು ಯಾರಿಗೂ ಕಾಣಬಹುದನ್ನೋ ಮಟ್ಟಕ್ಕೆ ಆನಂದ್ ಸಿಂಗ್ ಅವರು ಪ್ರತಿ ಮಕ್ಕಳಿಗೆ ಬುಕ್ಸು, ನೋಟ್ಬುಕ್ಗಳನ್ನು ಕೊಟ್ಟು ಅವರ ಒಂದು ಶಿಕ್ಷಣದಲ್ಲಿ ಕೂಡ ಅವರು ಮುನ್ನುಗ್ಗಬೇಕು ಅನ್ನೋ ಉದ್ದೇಶನ ಅವ್ರು ಇಟ್ಕೊಂಡು ಭಾಳಷ್ಟು ಕೆಲಸ ಕಾರ್ಯಗಳನ್ನ ಕೂಡ ಅವರು ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರನ್ನ ಮತ್ತೊಂದು ಸಾರಿ ಕೂಡ ಆನಂದ್ ಸಿಂಗ್ ಅವರ ಪರವಾಗಿ ಸಿದ್ಧಾರ್ಥ ಸಿಂಗ್ ಅವ್ರನ್ನ ನಾವು ಈ ಕ್ಷೇತ್ರದ
ಶಾಸಕನಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡಲೇಬೇಕು. ಹಾಗಾದಾಗ ಮಾತ್ರ ಈ ಕ್ಷೇತ್ರ ನಾವು ಉಳಿಸ್ಕೊಂಬಕ್ಕೆ ಸಾಧ್ಯ, ಇಲ್ಲಿರ್ತಕ್ಕಂಥ ಜನರನ್ನು ಕೂಡ ನಾವು ಉಳಿಸ್ಕೊಂಬಕ್ಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತೆ ನನ್ನ ಮಾತುಗಳು ಮುಗಿಸ್ತೇನೆ. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಮಾಜದ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಜಗನ್ ಅವರಿದ್ದಾರೆ. ಜಗನ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಜಗನ್ ಸರ್, ಮೊದಲಿಗೆ ನಿಮಗೆ ನಮಸ್ಕಾರ ಮತ್ತು ಜೈ ಭೀಮ್. ವೆಂಕಟೇಶ್ವರ, ಜೈ ಭೀಮ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರಗಳು ಬಂದಾಗ ಅತ್ಯಂತ ಕ್ರಿಯಾಶೀಲರಾಗಿ ನೀವು ಒಂದು ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬೇರೆ ಸಂದರ್ಭಗಳಲ್ಲಿ ತಮ್ಮ ಸಮಾಜದ ಯಾವುದೇ ಸಭೆ ಸಮಾರಂಭಗಳಲ್ಲಿ ಮಾತಾಡಿರ್ತಕ್ಕಂಥ ನೋಡಿದ್ದೀವಿ. ನೀವು ಕಾಣಂತ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ಈ ಇಬ್ಬರು ವ್ಯಕ್ತಿಗಳನ್ನು ಅತ್ಯಂತ ನಿಕಟವಾಗಿ ಹತ್ತಿರದಿಂದ ಬಲ್ಲಿರಿ ಮತ್ತು ಅವರ ಒಡನಾಟ ಕೂಡ ಇತ್ತು. ಯಾವೆಲ್ಲ ವಿಷಯಗಳನ್ನು ನೀವು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನಿಜ ಹೇಳಬೇಕಂದ್ರೆ ಸಿದ್ಧಾರ್ಥ್ ಸಿಂಗ್ ಮತ್ತು ಮಾನ್ಯ ಆನಂದ್ ಸಿಂಗ್ ಅವ್ರ ಹತ್ರ ನಮಗೆ ತುಂಬ ಒಳ್ಳೆಯ ಒಡನಾಟ ಇದೆ. ಸಿದ್ಧಾರ್ಥ್ ಸಿಂಗ್ ಅಂದರೆ ಯಾರು? ಆನಂದ್ ಸಿಂಗ್ ಅವರ ಪುತ್ರ. ಆನಂದ್ ಸಿಂಗ್ ಯಾರು? ಈ ವಿಜಯನಗರ ಹೆಮ್ಮೆಯ ಪುತ್ರ. ಹಾಗಾಗಿ ಆ ಹೆಮ್ಮೆಯ ಪುತ್ರ ಇವತ್ತು ವಿಜಯನಗರ ತಲೆ ಎತ್ತ ಥರ ಕೆಲಸ ಮಾಡಿದ್ದಾರೆ. ಆ ರೀತಿ ಕೆಲಸ ಮಾಡಿದ್ರು ನಾ ಭೂತು ನಾ ಭವಿಷ್ಯತ್ ಅಂತ ಹೇಳ್ಬೋದು ಬಂಧುಗಳೇ. ಯಾಕಂದರೆ ಇವತ್ತು ನಮ್ಮ ಹೊಸಪೇಟೆಗೆ ಅಭಿವೃದ್ಧಿ ನೋಡಬೇಕಾದ್ರೆ ಹೊಸಪೇಟೆ ತಾಲೂಕಿರುವಾಗ ಯಾವ ರೀತಿ ಅಭಿವೃದ್ಧಿ ಆಯಿತು, ಆ ತಾಲೂಕನ್ನು ಮತ್ತೆ ಮುಂದಿನ ಮಟ್ಟಕ್ಕೆ ವಿಜಯನಗರ ಜಿಲ್ಲೆಯಾಗಿ ಮಾಡಿರ್ತಕ್ಕಂಥ ನಮ್ಮ ಆನಂದ್ ಸಿಂಗ್ ಅವರು ತುಂಬ ಶ್ರಮ ಇದೆ. ಅದೇ ರೀತಿ ಸಮಾಜದ ಎಲ್ಲ ಬಂಧುಗಳನ್ನು ಕಟ್ಟಕಡೆಯ ಸಮಾಜದ ಎಲ್ಲ ಬಂಧುಗಳನ್ನು ಕೂಡ ಹತ್ತಿರಕ್ಕೆ ತಗೊಂಡು ಅವರಲ್ಲಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕನ್ನೋದು ಒಂದು ಏನಿದೆಯಲ್ಲ ಅದನ್ನು ಆನಂದ್ ಸಿಂಗ್ ಅವರು ಚಾಚು ತಪ್ಪದೆ ಮಾಡಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ಇವತ್ತು ನಮ್ಮ ತಾಯಿ ಸುಂಕಮ್ಮರಾಗಿರ್ಬೋದು. ಆ ಸುಂಕಮ್ಮ ತಾಯಿ ಎಂಬವರು ಕಟ್ಟಕಡೆಯ ಸಮಾಜದ ಒಂದು ಮಹಿಳೆ. ಆ ಮಹಿಳೆಯನ್ನು ಇವತ್ತು ಈ ನಗರಸಭೆಯ ಅಧ್ಯಕ್ಷರನ್ನಾಗಿ, ಅದು ವಿಜಯನಗರ ಜಿಲ್ಲೆಯ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ಆನಂದ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಅದೇ ರೀತಿ ಇನ್ನೊಂದು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗಂತೆ ಯಾವುದೇ ಒಂದು ಸಮಾಜ ಉದ್ಧಾರ ಆಗ್ಬೇಕಂದ್ರೆ ಆ ಸಮಾಜ ಶಿಕ್ಷಣ ಮತ್ತು ಸಮಾಜ ಸಂಘಟನೆಯಲ್ಲಿ ಮುಂದುವರಿಬೇಕಂತೇಳಿ ಹೇಳ್ತಾರೆ. ಬಟ್ ಅದನ್ನ ಚಾಚು ತಪ್ಪದೆ ಪಾಲಿಸಿದ ಕೀರ್ತಿ ಆನಂದ್ ಸಿಂಗ್ ಅವರಿಗೆ ಬರುತ್ತೆ. ಹೇಳ್ಬೇಕಂದ್ರೆ ಅನೇಕ ಶಾಲೆಗಳ ಮತ್ತು ಕಾಲೇಜುಗಳನ್ನ ಅವರು ರೂಪಿಸಿದ್ದಾರೆ. ಅದೇ ರೀತಿ ಅಂಗನವಾಡಿ ಸ್ಕೂಲುಗಳಲ್ಲಿ ಇವತ್ತು ಅಂಗನವಾಡಿ ಸ್ಕೂಲ್ನ ನೋಡ್ಬೋದು, ಡಿಜಿಟಲೈಸ್ ಮಾಡಿಬಿಟ್ಟು ಅವರು ಸಣ್ಣ ಮಕ್ಕಳು ಕೂಡ ಅವರು ಶಿಕ್ಷಣವನ್ನು ತಲುಪೋ ಥರ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಒಂದು ವೈದ್ಯಕೀಯ, ಪ್ರತಿಯೊಬ್ಬರ ಮನುಷ್ಯನಿಗೆ ವೈದ್ಯಕೀಯ ಆರೋಗ್ಯ ಎಷ್ಟು ಮುಖ್ಯ ಅಂದರೆ ಆ ಜೀವನದ ಒಂದು ಭಾಗ್ಯ. ಆ ಜೀವನದ ಒಂದು ಭಾಗದಲ್ಲಿ ಆ ವೈದ್ಯನೇ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಂಥ ಒಂದು ವೈದ್ಯನ ಈಗ ನನ್ನೂರು ಬಂಡ ಹಾಸ್ಪಿಟ್ಲಿಗೆ ಅವರು ಕಾರಣಭೂತರಾಗಿದ್ದಾರೆ. ಇದು ತುಂಬ ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು ಬಂಧುಗಳೇ. ಅದೇ ರೀತಿ ನಮ್ಮ ಹೊಸಪೇಟೆಯಲ್ಲಿ ಸುಮಾರು 300-400 ಕಿಲೋಮೀಟ್ರು UGD ಸಿಸ್ಟಮ್ ಒಂದು ನೀರಿನ ಸಿಸ್ಟಮ್ ಇದೆ. ಸೊ ಈ ಎಲ್ಲ ಪೈಪ್ಲೈನ್ ಕಂಟೆಂಪ್ಷನ್ ಆದಾಗ ಅವರು ಡೇ ಆ್ಯಂಡ್ ನೈಟ್ ಮುಂದೆ ನಿಂತು ಅವರು ಕೆಲಸ ಮಾಡಿಬಿಟ್ಟು ಆ ಕಂಟೆಂಪ್ಷನ್ ಇವತ್ತು ಕ್ಲೀನ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಲ್ಲೂ ಕೂಡ ಅವರು ಒಳ್ಳೆಯ ಒಂದು ಶೌಚವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವೀಗ ಅವರು ಎಲೆಕ್ಷನ್ ಬರೋ ಒಂದು ಸಂದರ್ಭದಲ್ಲಿ ನಾವು ಜೈ ಭೀಮ್ ಪ್ರಚಾರ ಸಮಿತಿ ಅಂತೇಳಿ ಒಂದು ಸಂಘಟನೆ ಮಾಡಿಕೊಂಡು ಅವರ ಒಂದು ಪ್ರಚಾರ ಸಲುವಾಗಿ ಸಿದ್ಧಾರ್ಥ್ ಸಿಂಗ್ ಅವರು MLA ಶಾಸಕರ ಎಲೆಕ್ಷನ್ ನಿಂತಾಗ ನಾವೊಂದು ಮಕ್ಕಳೆಲ್ಲ ನಮ್ಮ ಒಂದು ಸಮಾಜವೆಲ್ಲ ಸೇರಿಕೊಂಡು ನಾವು ಎಲ್ಲ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಾಗಕ್ಕೂ ಹೋಗ್ಬಿಟ್ಟು ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಮಾತಾಡಿಸಿ ಅವರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲರೂ ನಾವು ಹೇಳಿ ಆ ಒಂದು ವ್ಯಕ್ತಿಯನ್ನು ನಾವು ಗೆಲ್ಲಿಸಿ ತರಬೇಕಂತೇಳಿ ಒಂದು ಹಠವನ್ನು ಹಿಡಿದಿದ್ದೀವಿ. ಈ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ ಅಂಬೇಡ್ಕರ್ ಸಂಘದ ನಮ್ಮೆಲ್ಲ ಬಂಧುಗಳು ಕೂಡ ಸೇರಿಕೊಂಡು ನಾವು ಯಾವುದೇ ರೀತಿಯಲ್ಲಿ ಅವರ ಒಂದು ಏನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮುಂದಿನ ಮತ್ತೆ ಬುನಾದಿ ಹಾಕ್ಬೇಕಂತೇಳಿ ನಾವು ಎಷ್ಟು ಶ್ರಮ ಪಟ್ಟರೂ ಕೂಡ ಆ ಶ್ರಮಕ್ಕೆ ನಮಗೆ ಪ್ರತಿಫಲ ಸಿಕ್ಕಿಲ್ಲ. ಯಾಕಂದರೆ ಬಂಧುಗಳೇ, ಇವತ್ತು ನೋಡಿ ನಾವು ಪಟ್ಟಿರೋ ಶ್ರಮಕ್ಕಿಂತ ಈ ಜನಗಳಿಗೆ ಏನು ಬೇಕಾದರೂ ಸಿಕ್ಕಿಲ್ಲ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಆನಂದ್ ಸಿಂಗ್ ಅವ್ರು ಮಾತ್ರ ಕಾರಣ. ಆನಂದ್ ಸಿಂಗ್ ಅವರ ಆಲೋಚನೆಗಳಿಂದ ಸಿದ್ಧಾರ್ಥ್ ಸಿಂಗ್ ಅವರು ಮತ್ತು ಇನ್ನಷ್ಟು ಅವರು ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಹೊರತು ಈಗ ಬೇರೆ ಯಾರಿಂದ ಮಾಡೋಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ, ಇವತ್ತು ಹೊಸಪೇಟೆಯನ್ನು ನಾವು ನೋಡ್ಬೇಕಾದ್ರೆ ಒಂದೊಮ್ಮೆ ಹೊಲಸಪೇಟೆ ಅಂತ ಇರ್ತಕ್ಕಂಥ ಊರು ಇವತ್ತು ಹೊಸಪೇಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾರಾಜಿಸ್ತಿದೆ. ಈಗ ಹಂಪಿ ಆಗಿರ್ಬೋದು, ಹಂಪಿಯಲ್ಲಿ ಸ್ನಾನಗೃಹ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನಮಗೆ ಸ್ನಾನ ಕಟ್ಟವನ್ನು ಇವತ್ತು ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಭಾಳಷ್ಟು ಫಾರಿನರ್ಸ್ ಎಲ್ಲ ಬೇರೆ ಬೇರೆ ಸ್ಥಳದಿಂದ ಬಂದಿರತಕ್ಕಂಥ ಯಾತ್ರಿಗಳಿಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸಿದ್ಧಾರ್ಥ್ ಸಿಂಗ್ ಅವರು ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಆ ಆಲೋಚನೆಗಳನ್ನು ಆ ಅಭಿವೃದ್ಧಿಗಳನ್ನು ಮಾಡೋಕ್ಕೆ ಅವರಿಂದನೇ ಸಾಧ್ಯ ಅಂತ ಹೇಳ್ಬೋದು. ಈ ಆಲೋಚನೆಗಳು ಅನ್ನೋದು ಮನುಷ್ಯನ ಒಂದು ರಕ್ತದಲ್ಲೇ ಬಂದಿದೆ ಅವರಿಗೆ. ಸೊ ಆ ರೀತಿಯಾಗಿ ಆ ಅಭಿವೃದ್ಧಿ ಕೆಲಸವನ್ನು ನಾವು ಕಂಡಾಗ ಭಾಳ ಇಷ್ಟಪಡ್ತೀವಿ. ಆಮೇಲೆ ನಮಗೆ ತುಂಬ ನೋವು ಕೂಡ ಆಯ್ತು ಅವ್ರು ಸೋತಾಗ.
ಯಾಕಂದರೆ ನಾವು ಇಷ್ಟೆಲ್ಲ ಸೇರಿಬಿಟ್ಟು ಇಷ್ಟು ಅಭಿವೃದ್ಧಿ ಆದರೂ ಕೂಡ ಜನಗಳಿಗೆ ಆ ಒಂದು ವ್ಯಕ್ತಿಯನ್ನು ಆರಿಸೋ ವಿಷಯದಲ್ಲಿ ಯಾಕೆ ಅವರು ಹಿಂದುಳಿದೆಂಬುದು ನಮ್ಗೆ ಈಗಲೂ ಗೊತ್ತಾಗ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ನಾವು ಏನೇ ಕೇಳಿ ಅವರು ಆರ್ಥಿಕ ಸಹಾಯ ಆಗಿರ್ಬೋದು, ವೈದ್ಯಕೀಯ ಸಹಾಯ ಆಗಿರ್ಬೋದು, ಶೈಕ್ಷಣಿಕ ಸಹಾಯ ಆಗಿರ್ಬೋದು. ಈಗ ಮೊನ್ನೆ ನಾವು ಮಾದಿಗ ಏನು ಪುರಸ್ಕಾರ ಸಭೆ ಅಂತ ಮಾಡಿದ್ವಿ. ಆ ಸಭೆಗೆ ಬೇಕಾಗಂಥ ಮುಖ್ಯವಾಗಿ ಸ್ಕೂಲ್ ಬ್ಯಾಗ್ಗಳು ಬೇಕಾಗಂಥ ಮಕ್ಕಳಿಗೆ ಬೇಕಾಗತ್ತಂಥ ಎಲ್ಲ ಒಂದು ಸಾಮಾನುಗಳನ್ನು ಒದಗಿಸಿಕೊಟ್ರು ಅವರು. ಈ ಹೊಸಪೇಟೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಸಮಾಜ ಕಾರ್ಯಕ್ರಮ ಯಾವ ರೀತಿ ಆಗುತ್ತೆಂಬುದನ್ನು ನಾವು ನೋಡಬೇಕಾದ್ರೆ ಮೊನ್ನೆ ತಾನೇ ಈಗ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಡೀ ಭಾರತದಲ್ಲೇ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪುತ್ಥಳಿ. ಸೊ ಅಂಥ ಒಂದು ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡುವಾಗ ಮಾದಿಗ ಸಮಾಜದ ಸುಮಾರು 45,000 ಜನಸಂಖ್ಯೆಯಲ್ಲಿ ಇಲ್ಲಿ ಸೇರಿಬಿಟ್ಟು ಒಂದು ಅದ್ಭುತವಾದ ಕಾರ್ಯಕ್ರಮ ನಾವು ಮಾಡಿಕೊಟ್ಟಿಲ್ಲಿ. ಅದೇ ರೀತಿಯಾಗಿ ಪ್ರತಿಯೊಂದು ಸಮಾಜಕ್ಕೆ ಯಾತ್ರೆ ನಿವಾಸ ಅನುದಾನದಲ್ಲಿ ಅವರು ಪ್ರತಿಯೊಂದು ಸಮಾಜದ ಧರ್ಮದ ಅಚ್ಚುಕಟ್ಟೆ ಇರ್ತಕ್ಕಂಥ ಧರ್ಮದಲ್ಲಿ ಕೂಡ ಅವರು ಒಂದು ಯಾತ್ರಿ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೇಳಬೇಕಾದ್ರೆ ಇಲ್ಲಿ ನಮ್ಮ ಇಂದಿರಾನಗರದಲ್ಲಿ ಈಗ 1 ಕೋಟಿ ರೂಪಾಯಿಯಲ್ಲಿ ಒಂದು ಭವನ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮಾಜಕ್ಕೆ ಕೂಡ ಅವರು ಯಾತ್ರಿ ನಿವಾಸ ಅನುದಾನದಲ್ಲಿ ಸಾಕಷ್ಟು ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಅಭಿವೃದ್ಧಿ ಇವತ್ತು ಯಾವ ಥರ ಆಗಿತ್ತು ಅಂದರೆ ನಾವು 5G ಹೋಗ್ತಾ ಇದ್ದೇವೆ. ಇವತ್ತು ನಾವು ನೆಟ್ವರ್ಕಲ್ಲಿ ಆಲೋಚನೆ ಮಾಡಿದಾಗ 5Gಯಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಇದೆ. ಬಟ್ ನಮ್ಮ ಈ ಹೊಸಪೇಟೆ ಅಭಿವೃದ್ಧಿ ಇವತ್ತು 2Gಗೆ ಬಂದಿದೆ. ಸೊ ಈ ರೀತಿ ಕಂಪೇರ್ ಮಾಡಿ ನಾವು ಹೇಳಬೇಕಾಗುತ್ತೆ. ಅಂದರೆ ಯಾವ ಮಟ್ಟದಲ್ಲಿ ನಾವು ಕೆಳಮಟ್ಟಕ್ಕೆ ನಾವು ಬರ್ತಾ ಅಂತ ಮತ್ತೆ 20 ವರ್ಷ ಕೆಳಗಡೆ ಹೋಗ್ತಾ ಇದೆ. ಸೊ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಅವರ ಒಂದು ಆಶಯ, ಅವರೊಂದು ನಿಷ್ಠೆ, ಅವರೊಂದು ಕೆಲಸವನ್ನು ನಾವು ಅನುಭವಿಸಿ ಅವ್ರು ಇನ್ನಷ್ಟು ಮುಂದಕ್ಕೆ ಬರ್ಬೇಕಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ನೋಡಿ, ಅದನ್ನ ಭಾಳ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಆಮೇಲೆ ಆರ್ಥಿಕ ಸಹಾಯ ಅಂದರೆ ನಾವು ಸಾಕಷ್ಟು ನೋಡಿದ್ದೀವಿ. ಹಾರ್ಟ್ ಆಪ್ರೇಷನ್ ಆಗಿರ್ಬೋದು, ಕಣ್ಣು ಆಪ್ರೇಷನ್ ಆಗಿರ್ಬೋದು, ಕಿಡ್ನಿ ಆಪ್ರೇಷನ್ ಆಗಿರ್ಬೋದು, ಹಲವಾರು ವ್ಯಕ್ತಿಗಳು, ಹಲವಾರು ಜಾತಿಯ, ಹಲವಾರು ಧರ್ಮದ ವ್ಯಕ್ತಿಗಳು ಕೂಡ ಆ ಒಂದು ಸಹಾಯವನ್ನು ತಗೊಂಡಿಲ್ಲ ಅವರು. ಇಂಥ ಒಂದು ವಿಷಯದಲ್ಲಿ ಅವರು ಈ ಒಂದು ಮೊನ್ನೆ ಒಂದು ಶಾಸಕರ ಒಂದು ಎಲೆಕ್ಷನಲ್ಲಿ ಸೋತಿದ್ದು ನಮಗೆ ತುಂಬ ನೋವಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಅವರೊಂದಿಗೆ ನಾವು ಜೊತೆಗೆ ಯಾವತ್ತಿದ್ದೇವೆ. ಸೋಲೆ ಗೆಲುವಿನ ಮೊದಲೇ ಮೆಟ್ಟು ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಸಕ್ಸಸ್ ಅಂತ ಹೇಳ್ತೀವಿ. ಮುಂದೆ ಅವರು ಇನ್ನಷ್ಟು ಜನರ ಒಂದು ಪ್ರೀತಿಯನ್ನು ಗಳಿಸುತ್ತಾ, ಆಮೇಲೆ ನಮ್ಮೆಲ್ಲ ಪ್ರೀತಿಯನ್ನು ಗಳಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಈ ವಿಜಯನಗರನ ಮತ್ತೆ ಉನ್ನತ ಮಟ್ಟಕ್ಕೆ ತರಬೇಕಂತ ನಾನು ಆಶಿಸುತ್ತೇನೆ. ಆಮೇಲೆ ಈಗ DR ಒಂದು ಬಿಲ್ಡಿಂಗ್ ಇದೆ. ಸೊ ಅದು ಕೂಡ ಅವರ ಒಂದು ಅವಧಿಯಲ್ಲೇ ಆಗಿದೆ. ಆಮೇಲೆ ಶಾಲಾ ಕಾಲೇಜುಗಳು ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಏನು ಬಿಲ್ಡಿಂಗ್ ವ್ಯವಸ್ಥೆಗಳು ಅವೆಲ್ಲ ಬರ್ತಾಯಿದೆ. ಆಮೇಲೆ ಪ್ರತಿಯೊಂದು ಬಡವರ ಸ್ಲಮ್ನಲ್ಲಿ ಮನೆಗಳಿಗೆ ಪಟ್ಟ ವಿತರಿಸಣೆ ಮಾಡ್ತಕ್ಕಂಥದ್ದು. ಆ ಪಟ್ಟಗಳು ಇವತ್ತು ಅದರಿಂದ ಎಷ್ಟೋ ಜನಕ್ಕೆ ಸಹಾಯ ಆಗ್ತಾಯಿದೆ. ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಯೋಗ್ಯತೆ ಕೂಡ ಇರ್ತಿದ್ದಿಲ್ಲ. ಸೊ ಮೊನ್ನೆ ಆನಂದ್ ಸಿಂಗ್ ಅವರು ಅವ್ರನ್ನ ಮುಂದೆ ನಿಂತ್ಕೊಂಡು ಆ ಪ್ರತಿಯೊಬ್ಬ ಬಡವನಿಗೆ ಕೂಡ ಆ ಮನೆ ಭಾಗ್ಯ ಸಿಗಬೇಕಂತೇಳಿ ಈಗ ಪಟ್ಟ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಆಮೇಲೆ ಅನೇಕ ಮನೆಗಳು ಈಗ ನಮ್ಮ ಏನು ಯಾವುದು ಏರಿಯಾದಲ್ಲಿ ನಮ್ಮ ಇದೇ ಬುಲ್ಸ್ಪೇಟೆಯಲ್ಲಿ ಅಲ್ಲಿ ಕೂಡ ನಮ್ಮ ಏನು ಬಡ ಜನಗಳಿಗೆ ಮನೆಗಳು ಬೇಕಂದಾಗ ಸುಮಾರು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಮನೆಗಳಿಗೆ ಕಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಅಭಿವೃದ್ಧಿ ಇವತ್ತು ಕುಂಠಿತ ಕಾಣ್ತಾ ಇದೆ, ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ಈ ಅಭಿವೃದ್ಧಿ ಬರಬೇಕಂದ್ರೆ ಮತ್ತೆ ಸಿದ್ಧಾರ್ಥ ಸಿಂಗ್ ಅವರು MLA ಆಗಿ ಶಾಸಕರಾಗಿ ಬರಬೇಕೆಂಬುದು ನಮ್ಮ ಇಚ್ಛೆ. ಜೈ ಹಿಂದ್, ಜೈ ಭೀಮ್. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮತ್ತೋರ್ವ ಮುಖಂಡರು ಹಾಗೆ ಕಟ್ಟಡ ನಿರ್ಮಾಣ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸೋಮಶೇಖರ್ ಸರ್, ಮೊದಲಿಗೆ ನಮಸ್ಕಾರ ಮತ್ತು ಜೈ ಭೀಮ್. ಜೈ ಭೀಮಣ್ಣ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಅವರ ಒಡನಾಡಿಗಳು ತಾವು. ಹೌದು. ಹಲವಾರು ವಿಷಯಗಳನ್ನ ಯಾಕಂತ ಹೇಳಿದ್ರೆ ಪಕ್ಕದಲ್ಲೇ ಅವರ ಆಫೀಸ್ ಇದೆ, ತಾವು ಕೂಡ ಅಲ್ಲೇ ಇರ್ತಕ್ಕಂಥವ್ರು. ಏನೇ ವಿಷಯಗಳಿದ್ರು ಕೂಡ ಅತ್ಯಂತ ಗಾಂಭೀರ್ಯವಾಗಿ ಮತ್ತು ಮುಕ್ತವಾಗಿ ಮಾತನಾಡ್ತಕ್ಕಂಥ ಸ್ವಭಾವ. ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಮೊಟ್ಟ ಮೊದಲ ಬಾರಿಗೆ ಜೈ ಭೀಮ್. ಸಿದ್ಧಾರ್ಥನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಇವತ್ತು ನಮ್ಮ ಸಿದ್ಧಾರ್ಥ ಸಿಂಗ್ ಅಣ್ಣ ಹತ್ರ, ಆನಂದ್ ಸಿಂಗ್ ಅಣ್ಣ ಹತ್ರ ಯಾವ ರೀತಿ ಒಡನಾಟ ಇದೆ ಅಂದರೆ, ನಾವು ಮೊದಲನಾಗಿ ಹೇಳ್ಬೇಕಂದ್ರೆ ನಮ್ಮ ಆನಂದ್ ಸಿಂಗ್ ಅಣ್ಣವರು ಇಡೀ ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಬಾಹುಬಲಿ ನೆನಪಾಗುತ್ತೆ. ಅದೇ ರೀತಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಆನಂದ್ ಸಿಂಗ್ ನೆನಪಾಗೋದು. ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಬಾಹುಬಲಿ ರೆಕಾರ್ಡ್ ಇವತ್ತಿವರೆಗೂ ಅಳಿಸ್ಲಿಕ್ಕೆ ಯಾವ ಥರ ಸಾಧ್ಯ ಇಲ್ಲನೋ, ಇಡೀ ವಿಜಯನಗರ ಜಿಲ್ಲೆ ಚರಿತ್ರೆ ಇರೋವರೆಗೂ ಆನಂದ್ ಸಿಂಗ್ ಅಭಿವೃದ್ಧಿ ಚರಿತ್ರೆ ಅಳಿಸೋದಕ್ಕೆ ಯಾರ ಕೈಲಿಂದಲೂ ಆಗಲ್ಲ ಅಂತೇಳಿ ಈ ಒಂದು ಮಾತು ಮೂಲಕ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರ ಒಂದು ಕಾಂಟ್ರಾಕ್ಟ್ ಆಗಿರ್ತೇನೆ. ನಾನು ವೈಯಕ್ತಿಕವಾಗಿ ನೋಡ್ಬೇಕಂದ್ರೆ ಆನಂದ್ ಸಿಂಗ್ ಸರ್ ಹತ್ರ ನಾನು ಪ್ರತಿಯೊಬ್ಬ ಒಂದು MLA ನಾನು ಹತ್ರದಿಂದ ಕೆಲವು MLAಗಳು ನೋಡಿದ್ದೀನಿ. ನಾನು ಸ್ವಲ್ಪ ಸಂಘ ಸಂಸ್ಥೆಯಲ್ಲಿ ಇರೋದ್ರಿಂದ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಒಂದು ಒಡನಾಟ ಇದೆ. ಆದರೆ ಆನಂದ್ ಸಿಂಗ್ ಸರ್ ಹತ್ರ ಒಂದು ವಿಚಾರ ಬಂದಾಗ
ಪ್ರತಿಯೊಂದು ವಿಚಾರದಲ್ಲಿ ಒಂದು ಬಡವರ ಒಂದು ವಿಷಯ ಬಂದ್ರೆಗಿನ ಒಂದು ಮನೆ ಸೋಡ್ತಾ ಇದೆ, ಒಂದು ಬಾತ್ರೂಮ್ ಇಲ್ಲ, ಒಂದು ಟೈಲ್ಸ್ ಇಲ್ಲ, ಒಂದು ಗೋಡೆ ಅಡ್ಡಗೋಡೆ ಕುಸಿದಿದೆ, ಒಂದು ಮನೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಸಮಸ್ಯೆಗಳು ಬಂದು ಹೇಳ್ಕೊಂಡು ಬಂದಾಗ ಸುಮಾರು ಸಲ ನಾನು ಖುದ್ದು ಆನಂದ್ ಸಿಂಗ್ ಸರ್ ಅವರನ್ನು ಕಳಿಸಿ ಕನಿಷ್ಠ ಒಂದು 40-50 ಮನೆಗಳು ಒಂದು ರಿಪೇರಿ ಕೆಲಸ ನನ್ನ ಕೈಯಿಂದ ಅವ್ರ ಸ್ವಂತ ದುಡ್ಡಿಂದ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ನಾನು ನೋಡುವುದಾದರೆ ಇಲ್ಲ ಆ ಫಂಡ್ ಬಂದಿಲ್ಲ, ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡ್ತೀನಿ, ಮುನ್ಸಿಪಾಲಿಟಿ ಕಡೆಯಿಂದ ಈ ಫಂಡ್ ಬರಲಿ, ಜನತಾ ಮನೆ ಸ್ಯಾಂಕ್ಷನ್ ಮಾಡಿದ್ರೆ ಅದು ಮಾಡ್ತೀನಿ ಅಂತ ಹೇಳೋ ಒಂದು ಜನಪ್ರತಿನಿಧಿಗಳು ನೋಡಿದಾಗಲಿ ಸ್ವಂತ ದುಡ್ಡು ಖರ್ಚಿನಿಂದ ಮಾಡ್ತಿರೋ ಜನಪ್ರತಿನಿಧಿಗಳನ್ನ ನೋಡ್ತಾ ಇರೋದಂದ್ರೆ ಒಂದು ಆನಂದ್ ಸಿಂಗ್ ಒಬ್ಬರು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಯಾರಿಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿ ಅದೇ ಹಾದಿಯಲ್ಲಿ ನಮ್ಮ ಸಿದ್ಧಾರ್ಥ ಸಿಂಗ್ ಅಣ್ಣ ಒಂದು ಕನಿಷ್ಠ ಒಂದು 3-4 ವರ್ಷದಿಂದ ಒಂದು ಜನಸೇವೆ ಮಾಡ್ಕೊಂತ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಓಡಾಡ್ತಾ ನೋಡ್ತಾ ಇದ್ದೀನಿ. ನಾನು ಒಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹಳ್ಳಿ ಭಾಗದಲ್ಲಿ ಒಂದು ನನ್ನ ನಡೆ ಹಳ್ಳಿ ಕಡೆ ಅಂತ ಹೋದಾಗ ಹಳ್ಳಿ ಊರಲ್ಲಿ ವಾಸ್ತವ ಹುಡ್ತಾ ಅವರು ಸಮಸ್ಯೆಗಳು ಸ್ಪಂದ ನೋಡ್ತಾ ಇದು ಆ ಥರ ಒಂದು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ಕೊಂತಿದ್ರೆ ಅವರು ಕೂಡ ತಂದೆ ಹಾದಿಯಲ್ಲಿ ಅವರು ಕೂಡ ಯಾವುದೋ ಒಂದು ಮನೆ ರಿಪೇರಿ ಇದೆ ಅಂದ್ರೆ ಆ ರೀತಿ ರಿಪೇರಿ ಇದೆ ಅಂದ್ರೆ ಅದಿಲ್ಲ ಅಂದ್ರೆ ಸಿದ್ಧಾರ್ಥ ಸಿಂಗ್ ಅವರು ನನ್ನ ಕಡೆಯಿಂದ ಕನಿಷ್ಠ ಒಂದು 15-20 ಮನೆಗಳು ಮಾಡಿಸಿದ್ದಾರೆ. ಆ ಒಂದು ಕೆಲಸ ಸ್ವಂತ ಅವ್ರ ಖರ್ಚಿದಿಂದಲೇ ಮಾಡಿದ್ದಾರೆ. ಅಂತ ಒಂದು ಒಳ್ಳೆ ವ್ಯಕ್ತಿನ ಕಳ್ಕೊಂಡಿರೋದಕ್ಕೆ ಇವತ್ತು ವಿಜಯನಗರ ಗೊಳು ಅಂತ ಅಳ್ತಾ ಇದೆ. ಅಷ್ಟು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಸಿದ್ಧಾರ್ಥ ಸಿಂಗ್ ಸೋದರ ಅಂದರೆ ಸಿದ್ಧಾರ್ಥ ಸಿಂಗ್ ಆಗಲಿ ಆನಂದ್ ಸಿಂಗ್ ಸರ್ ಆಗಲಿ ಯಾರಿಗೂ ನಷ್ಟವಿಲ್ಲ. ಇವತ್ತು ನಷ್ಟ ಇರೋದು ಒಂದು ವಿಜಯನಗರ ಜಿಲ್ಲೆ ಬಿಟ್ಟರೆ ಬರೀ ಯಾರಿಗೂ ನಷ್ಟ ಇಲ್ಲ. ನೋವು ಪಡ್ತಿರೋದು ವಿಜಯನಗರ ಜಿಲ್ಲೆ ಜನತೆ. ಅದೇ ರೀತಿಯಲ್ಲಿ ನಾವು ಒಂದು MLA ಕಂಡ್ರೆ ಸರ್ವಸಾಮಾನ್ಯವಾಗಿ ಒಂದು ಪ್ರಮುಖರು ಹಿಡ್ಕೊಂಡು ಯಾವುದೋ ಒಂದು ವಾರ್ಡ್ ಕೌನ್ಸಿಲರ್ ಹಿಡ್ಕೊಂಡು ಹೋಗಿ ಸರ್ MLA ಸಾಹೇಬ್ರೆ ನಮ್ಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಒಂದು ಭಾಳಷ್ಟು MLAಗಳನ್ನ ನೋಡಿದ್ದೀವಿ. ಆದರೆ ಇವತ್ತು ನಮ್ಮ ಆನಂದ್ ಸಿಂಗ್ ಸಾಹೇಬರು MLA ಆದರು, ಮಿನಿಸ್ಟರ್ ಆದರು, ಸಾದಾ ಸೀರಾ ವ್ಯಕ್ತಿ ಥರ ಯಾವತ್ತು ಅವರು ಆಫೀಸಲ್ಲಿ ಯಾವತ್ತು ಕುಂತಿರ್ತಾರೋ, ಯಾವತ್ತು ಗೇಟ್ ಓಪನ್ ಇರ್ತೈತೆ, ಯಾವತ್ತು ಗೇಟ್ ಹಾಕ್ಕೊಂಡು ಸಾಹೇಬ್ರು ಇದಾರೆ ಅಂತ ಕೇಳಿದ್ರೆ ಸಾಹೇಬ್ರು ಇದ್ಕೊಂಡು ಇಲ್ಲ ಅಂತ ಹೇಳೋ ಒಂದು ಚರಿತ್ರೆ ಯಾವತ್ತೂ ಆನಂದ್ ಸಿಂಗ್ ಜಮಾನದಲ್ಲಿ ಇಲ್ಲ. ಯಾವತ್ತು ಗೇಟ್ ಓಪನ್ ಇದ್ದೇ ಇರ್ತವೆ. ಆನಂದ್ ಸಿಂಗ್ ಸಾಹೇಬ್ರು ಅವ್ರನ್ನ ಖುದ್ದ ಕರೆಸಿ ನಾನು ಕಣ್ಣಾರೆ ನೋಡಿರೋದು ಒಂದು ವ್ಯಕ್ತಿ ಬಂದು ಸರ್ ಇವ್ರಿಗೆ ಈ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಬೇಕಾದ್ರೆ ಆನಂದ್ ಸಿಂಗ್ ಸಾಹೇಬ್ರು ಒಂದೇ ಮಾತಂದ್ರು, ಯಾಕಪ್ಪ ಅವ್ರಿಗೆ ಬಾಯಿ ಇಲ್ಲ, ಅವ್ರಿಗಿಲ್ಲ, ಏನಮ್ಮ ನಾನು ಕಾಣ್ತಾ ಇಲ್ಲ, ನೀನು ನನ್ನ ಹತ್ರ ಬಂದು ಮಾತಾಡು, ಯಾಕೆ ಇವ್ರನ್ನ ಕರ್ಕೊಂಬಂದಿದ್ಯಾ, ಒಂದು ಅವ್ರು ಕರ್ಕೊಂಬಂದು ಅವ್ರ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯ, ನಾನಿದ್ದೀನಿ, ನಾನೊಂದು ಸರ್ವ ಸಾಮಾನ್ಯ ಥರ ನಿಮ್ಮ ಕೆಲಸ ಮಾಡೋ ಜನ ಸೇವಕ. ಆ ಸೇವಕ ನಿಮಗೆ ಓಟ್ ಹಾಕಿದ್ರಿಂದ ನಾನು ಜನ ಸೇವೆ ಮಾಡೋಕೆ ಬಂದಿದ್ದಾಗಲಿ ನಾನು ಯಾವುದೇ ರೀತಿ MLA ಆಗಲಿ ಮಿನಿಸ್ಟರ್ ಅಂತೇಳಿ ಆ ಥರ ಒಂದು ಅಧಿಕಾರ ಅನುಭವಿಸೋಕೆ ನಾನು ಬಂದಿಲ್ಲ. ವಿಜಯನಗರ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶ ನನಗಿದೆ. ಈ ವಿಜಯನಗರ ಜಿಲ್ಲೆಯ ಋಣ ತೀರಿಸ್ಕೊಳ್ಳಿಕ್ಕೆ ನಾನು ಹುಟ್ಟಿನ ಅಂತ ನಾನು ಒಂದು ಅನ್ನಿಸ್ತಾ ಇದೆ. ಅದೋ ಒಂದು ವಿಚಾರಕ್ಕೆ ನನಗೆ ಜನಗಳು ಈ ಥರ ನನ್ನ ಮತದಾರನಾಗಿ ಒಂದು ಜನಪ್ರತಿನಿಧಿಯಾಗಿ ಗೆಲ್ಲಿಸಿ ಒಂದು ಈ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಋಣ ನಾನು ಸಾಯೋವರೆಗೂ ತೀರ್ಸೋಕ್ಕಾಗಲ್ಲ ಅಮ್ಮ, ನನ್ನ ಜೀವ ಇರೋವರೆಗೂ ವಿಜಯನಗರ ಜಿಲ್ಲೆಯಲ್ಲಿ ಏನು ಬೇಕು ನನ್ನ ಕಡೆಯಿಂದ ನಾನು ಸೇವೆ ಮಾಡ್ತೀನಿ ಅಂತ ಅವತ್ತು ಹೇಳೋ ಮಾತು ನನ್ನ ಮೈ ಜುಮ್ಮನ್ನುತ್ತೆ. ಆ ಮೈ ಜುಮ್ಮನ ವಿಚಾರ ನಾನು ಒಂದು ಕನಿಷ್ಠ ಈ ಮಾತು ಕೇಳಿ ಒಂದು 12 ವರ್ಷದಿಂದ ಕೇಳಿದ್ದೆ. ನಾನು ಅವತ್ತೇ ನಾನು ಒಂದು ಫಿಕ್ಸ್ ಆದೆ, ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ಆನಂದ್ ಸಿಂಗ್ ಅಭಿಮಾನಿಯಾಗಿ ಇರ್ತೀನಿ ಅಂತೇಳಿ ಅವತ್ತು ನಾನು ಡಿಸೈಡ್ ಆದೆ. ಅವತ್ತಿಂದ ಇವತ್ತವರೆಗೂ ನಾನು ಆನಂದ್ ಸಿಂಗ್ ಅಭಿಮಾನಿ, ಸಿದ್ಧಾರ್ಥ ಸಿಂಗ್ ಅಭಿಮಾನಿಯಾಗಿ ನಾನು ಇವತ್ತು ಉಳ್ಕೊಂತೀನಾಗಲಿ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಇಡೀ ನಮ್ಮ ಮಾದಿಗ ಸಮಾಜನ ಒಗ್ಗಟ್ಟಾಗಿ ಮಾಡಿ ನೀವು ಈ ಥರ ಇರಬೇಕು, ನಿಮ್ಮಲ್ಲಿ ಬಲ ಇದೆ, ನೀವೆಲ್ಲ ಒಗ್ಗೂಟ್ಕೊಂಡು ಹೋದ್ರೆ ನಿಮಗೆ ಯಾರು ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಎದುರಿಲ್ಲ, ನೀವು ಒಗ್ಗಟ್ಟಾಗಿರಬೇಕು, ನಿಮ್ಮ ಒಗ್ಗಟ್ಟೆ ನಿಮಗೆ ಮುಂದಿನ ಬಲ ಅಂತೆಲ್ಲ ಅವ್ರು ತೋರಿಸ್ಕೊಟ್ಟು ನಮ್ಮ ದಾರಿ ತೋರಿಸ್ಕೊಟ್ಟಂತ ನಮ್ಮ ಆನಂದ್ ಸಿಂಗ್ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ತಾ ನಾವು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ನನ್ನ ಜೈ ಭೀಮ್. ವೀಕ್ಷಕರೇ, ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ರಘು ಅಣ್ಣನವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಘುಣ್ಣ, ನಮ್ಮ ಮೊದಲಿಗೆ ನಮಸ್ತೆ ಮತ್ತು ಜೈ ಭೀಮ್. ಜೈ ಭೀಮ್. ನೀವು ಕಾಣಂತ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯ ಬಂದಾಗ ಯಾವೆಲ್ಲ ವಿಚಾರಗಳನ್ನು ಸಂಗತಿಗಳನ್ನು ನಮ್ಮ ಜೊತೆಗಂತ ಹಂಚ್ಕೊಳ್ತಾರೆ? ಮೊದಲಿಗೆ ನಮ್ಮ ನಾಯಕರಾದಂಥ ಆನಂದ್ ಸಿಂಗ್ ಅವರಿಗೂ ನಾನು ಜೈ ಭೀಮ್ ವಂದನೆಗಳು ತಿಳಿಸ್ತಾ, ನಾವು ಮುಖ್ಯವಾಗಿ ನಾನು ಒಂದು ವಿಷಯ ತಿಳಿಸಿ ಆಮೇಲೆ ಸಿದ್ಧಾರ್ಥ ಸಿಂಗ್ ಮತ್ತು ಆನಂದ್ ಸಿಂಗ್ ಅವರ ಇಬ್ಬರಿಗೂ ಇರೋಂಥ ವ್ಯತ್ಯಾಸಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಮ್ಮ ಒಳ ಮೀಸಲಾತಿಗೆ ಒಂದು ತೀರ್ಪು ಸಿಕ್ತೋ, ಆ ತೀರ್ಪು ಸಿಕ್ಕಿದ ಇಡೀ ನಮ್ಮ ಸಮಾಜಕ್ಕೆ ಭಾಳ ಸಂತೋಷ ವಿಷಯ. ಅದೇ ರೀತಿ ಆ ಸಂದರ್ಭನ ಇವತ್ತು ನಾವು ಆನಂದ್ ಸಿಂಗ್ನ ನೆನೆಸ್ಕೊಬೇಕು. ಯಾಕಂದರೆ 11 ಅಕ್ಟೋಬರ್ 2022 ಅನ್ಕೊಬೇಕು, ನಾವು ಕೊನೆಯ ಹೋರಾಟ ಅವತ್ತಿನ ದಿವಸ ಒಳ ಮೀಸಲಾತಿಗೆ ಹೋರಾಟ ಇತ್ತು. ಅವತ್ತು ಹೋರಾಟದ ದಿನ ಇಡೀ ನಮ್ಮ ಸಮಾಜ ಎಲ್ಲರೂ ನಾವು ಆನಂದ್ ಸಿಂಗ್ ಹತ್ರ ನಾವು ಕೇಳ್ಕೊಂಡ್ವಿ, ಸರ್ ಈ ಥರ ನಮ್ಮ ಒಳ ಮೀಸಲಾತಿಗೆ ನಾವು ಬೆಂಗಳೂರು ಚಲೋ ಹೋರಾಟ ಹೋಗಬೇಕಾಗಿದೆ, ಅದಕ್ಕೆ ನಮಗೆ ಒಂದು ವಾಹನದ ವ್ಯವಸ್ಥೆ ಆಗಬೇಕಾಗಿದೆ ಅಂದಾಗ ಅವರು ಏಕೆ ಏನು ಎಂತ ಕೇಳಾರ್ದೇ 5 ಬಸ್ಸುಗಳ ಸರ್ಕಾರಿ ಬಸ್ಸುಗಳು ನಿಮ್ಗೆ ಎಷ್ಟು ಬೇಕಪ್ಪ
ನಿಮ್ಗೆ ಇನ್ನೂ ಎಷ್ಟು ಬೇಕಂತ ಅಷ್ಟು ಕೊಡ್ತೀನಿ ಅಂತಂದ್ರೆ ಸಾಕು, 5 ಬಸ್ ಸಾಕಂದ್ರೆ 5 ಬಸ್ ವ್ಯವಸ್ಥೆ ಮಾಡಿದಲ್ದೇ ಆ ಬಸ್ನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ತಮ್ಮ ಸ್ವಂತ ಖರ್ಚಲ್ಲಿ ಒಂದೊಂದು ಬಸ್ಸಿಗೆ ಒಂದು 25,000 ಅಂತೆ ಊಟದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವರು ಕಳಿಸ್ಕೊಟ್ಟಿದ್ರು. ಇವತ್ತು ಅವ್ರು ಏನು ನಾವು ಹೋಗಿ ಆ ಹೋರಾಟ ಭಾಗವಹಿಸೋಕ್ಕೆ ಸಾಧ್ಯವಾಯಿತು, ಆ ಹೋರಾಟದಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಅದಕ್ಕಾಗಿ ಆ ಒಂದು ಹೋರಾಟದಲ್ಲಿ ನಮ್ಗೆ ಏನು ನ್ಯಾಯ ಸಿಕ್ಕಿದೆ ಅದಕ್ಕೆ ನಮ್ಮ ಇಡೀ ಸಮಾಜದಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ಅವರಿಗೆ ವ್ಯತ್ಯಾಸ ಏನಂದರೆ ಬಹಳ ಅಜಗಜಂತ್ರ ಏನಿಲ್ಲ. ಇಬ್ಬರದು ತಿಳಿದಂಥ ಹೆಂಗಂದ್ರೆ ಅವ್ರದ್ದೇದಂಥ ಮನಸ್ಸಿನಲ್ಲಿ ಹೆಂಗಿರ್ತಾರೆ ಅಂದ್ರೆ ಈಗ ಸೇವೆಯಲ್ಲೇ ಅವ್ರಿಗೆ ಗೊತ್ತಿಲ್ಲದೆ ತಂದೆ ಒಂದು ಕೈ ಕೊಟ್ಟರೆ ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋ ಮನೋಭಾವದಲ್ಲಿ ಅವ್ರು ಸೇವೆ ಮಾಡ್ತಾರಂಥ ವ್ಯಕ್ತಿಗಳು. ಇದೇ ರೀತಿ ನಮ್ಮ ಸಮಾಜದ 1-2 ಉದಾಹರಣೆ ಕೊಡಬಲ್ಲೆ ನಾನು. ಆನಂದ್ ಸಿಂಗ್ ಸರ್ ಅವರು, ನಾನು ಒಂದು ನಮ್ಮ ಕಾರ್ನೂರು ಒಬ್ಬ ಹುಡುಗ ಚಿರು ಅಂತೇಳಿ ಒಂದು ವಿದ್ಯಾಭ್ಯಾಸ ಅವನು ಲಾ ಮಾಡ್ಬೇಕಂತ, ಬಡ ಹುಡುಗ ಲಾ ಮಾಡ್ಬೇಕು ಅನ್ನೋದು ಬಹಳ ಆಸೆ. ಕೊಪ್ಪಳ ಕಾಲೇಜಿನಲ್ಲಿ ಹೆಸರಾಂತವಾದಂಥ ಕಾಲೇಜು ಕೊಪ್ಪಳ ಲಾ ಕಾಲೇಜಿನಲ್ಲೇ ಮಾಡ್ಬೇಕಂತ ಅವನಿಗೆ ಆಸೆ ಇತ್ತು. ಆ ವಿಷಯದ ಬಗ್ಗೆ ನನಗೆ ಆನಂದ್ ಸಿಂಗ್ ಸರ್ ಹತ್ರ ಕರ್ಕೊಂಡೋದೆ. ಸರ್, ಹಿಂಗ ನಮ್ಮ ಸಮಾಜದ ಬಡ ಹುಡುಗ, ಅವನಿಗೆ ಒಂದು ಲಾಸ್ ಕಾಲೇಜ್ ಸೀಟ್ ಬೇಕಾಗಿದೆ, ದಯವಿಟ್ಟು ನೀವು ಕರೆ ಮಾಡಿ ಇಸ್ಕೊಡ್ಬೇಕು ಅಂದಾಗ ಆ ಪ್ರಿನ್ಸಿಪಲ್ ನಂಬರ್ ತೊಗೊಂಡು ಫೋನ್ ಮಾಡಿ ಕೇಳಿದ್ರು. ಅವ್ರು ಪ್ರಿನ್ಸಿಪಲ್ ಅಂದರು, ಇಲ್ಲ ನಮ್ಮ ಸೀಟೆಲ್ಲ ಬುಕ್ ಆಗಿದ್ದಾವೆ ಅಂತಂದಾಗ, ಇಲ್ಲಪ್ಪ ಹಿಂಗೆ ಭಾಳ ಬಡ ಹುಡುಗದಾನೆ, ಈ ಸಮಯದಲ್ಲಿ ಓದ್ಬೇಕಂದ್ರೆ ಭಾಳ ಕಷ್ಟ ಇದೆ, ಅವ್ರಿಗೊಂದು ಸೀಟ್ ಕೊಡು ಅಂತ ಎಷ್ಟೋ ಮನವರಿಕೆ ಮಾಡ್ಕೊಂಡ್ರು. ಅವಾಗ ಅವ್ರು ಪ್ರಿನ್ಸಿಪಲ್ ಅಂದರು, ಇದು ನಮ್ಮ ಕೈಯಲ್ಲಿ ಏನಿಲ್ಲ, ನಮ್ಮ ಹೆಡ್ ಆಫ್ ಬಾರ್ ಅಸೋಸಿಯೇಷನ್ ಇದೆ ಹುಬ್ಳಿಯಲ್ಲಿದೆ, ಅವ್ರ ಹತ್ರ ನೀವು ಮಾತಾಡ್ರಿ, ಹೆಡ್ ಆಫ್ ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ಅಂತಂದಾಗ ಅವರು ನಂಬರ್ ತಗೊಂಡು ಕರೆ ಮಾಡಿದ್ರು. ಸರ್ ಕರೆ ಮಾಡಿ ಅವರಿಗೆ ಇದು ನೋಡಿ, ನಮ್ಮ ಸಮಾಜದ ಬಗ್ಗೆ ಯಾರಿಗೆ ಎಷ್ಟು ಕಾಳಜಿ ಇದೆಯೋ ಅವ್ರು ಎಷ್ಟು ತಿಳ್ಕೊಂಡ್ರೆ ಗೊತ್ತಿಲ್ಲ. ಆನಂದ್ ಸಿಂಗ್ ಸರ್ ಅವರು ನಮ್ಮ ಸಮಾಜದ ಬಗ್ಗೆ ಭಾಳಷ್ಟು ಅರ್ಥ ಮಾಡಿಕೊಂಡಿದ್ದಾರೆ. ಅವರಿಗೆ ಮನವರಿಕೆ ಮಾಡಿದ್ರು. ಸರ್, ಇಂಥ ಬಡ ಕುಟುಂಬ, ನಾನು ಇವತ್ತು ಎಷ್ಟೋ ಸರಿ ಅವರು ಏರಿಯಾಗಳಿಗೆ ಹೋಗಿದ್ದೀನಿ, ಎಷ್ಟು ಸಣ್ಣ ಸಣ್ಣ ಪುಟ್ಟ ಗುಡಿಸಲುಗಳಲ್ಲಿರ್ತಾರೆ, ಬಡತನದಲ್ಲಿ ವಾಸ ಮಾಡ್ತಿರ್ತಾರೆ. ಅವರು ವಿದ್ಯಾಭ್ಯಾಸ ಮಾಡ್ಬೇಕಂತ ಇರುತ್ತೆ, ಅವರಿಗೆ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ, ಅಂಥ ಪರಿಸ್ಥಿತಿ ಇದೆ, ದಯವಿಟ್ಟು ನೀವು ಅವ್ರಿಗೊಂದು ಸೀಟ್ ಕೊಡಬೇಕು ಅಂತಂದಾಗ ಆ ಒಂದು ಏನು ಹೆಡ್ ಅವರು ಇದ್ರು, ಅವರು ಆನಂದ್ ಸಿಂಗ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅಲ್ಲಿಂದನೇ ತಿಳಿಸಿದ್ರು. ಸರ್, ನಿಮ್ಮಂಥ ಪ್ರತಿ ರಾಜಕೀಯ ವ್ಯಕ್ತಿಗಳು ಈ ದಲಿತರ ಬಗ್ಗೆ ಈ ರೀತಿ ಆಲೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ದಲಿತರು ವಿದ್ಯಾವಂತರಾಗ್ತಾರೆ ಅಂತಂದು ಹೇಳ್ಬಿಟ್ಟು ಅವರಿಗೆ, ಸರ್ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಆ ಹುಡುಗ ನಾನು ಒಂದು ಹೆಸರಂತ ಕಾಲೇಜಿನಲ್ಲೇ ನಾನು ಲಾಕ್ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಆ ಹೇಳಿದಾದ್ಮೇಲೆ ತಿರುಗಿ ದಿನ ಬೆಳಗ್ಗೆ 7 ಗಂಟೆಗೆ ಆನಂದ್ ಸಿಂಗ್ ಸರ್ ನನಗೆ ಕರೆ ಮಾಡಿದ್ರು. ರಘು, ಆ ಹುಡುಗ ಇಲ್ಲಿದ್ದಾನೆ, ಬೆಳಿಗ್ಗೆ ಪ್ರಿನ್ಸಿಪಲ್ಲೇ ಫೋನ್ ಮಾಡಿದರೆ ಇದೇ ಕೊಪ್ಪಳ ಕಾಲೇಜಿನಲ್ಲಿ ಸೀಟ್ ಕೊಡ್ತಾರಂತೆ, ಹೋಗಿ ಕಾಣು ಅಂತಂದಾಗ ಆ ಹುಡುಗ ಅಲ್ಲಿಗೆ ಹೋಗ್ತಾನೆ. ಆ ಹುಡುಗನ ಪ್ರಕಾರ ಕಾಲೇಜ್ ಫೀಸ್ 20,000 ಮೊದಲು ಇತ್ತು ಅಂತಂದೇಳಿ ಒಂದು 10,000 ಕಟ್ಟಿ ನಾನು ಓದ್ಬೇಕು ಅನ್ಕೊಂಡ ಒಂದು ಆಸೆಯಲ್ಲಿ ಹೋಗಿರ್ತಾನೆ. ಆದರೆ ಆ ಕಾಲೇಜಿನಲ್ಲಿ 45,000 ಫೀಸ್ ಆಗಿರ್ತದೆ ಪ್ರಸ್ತುತ ಸಾಲಿನಲ್ಲಿ. ಆವಾಗ ಹುಡುಗ ವಾಪಸ್ ಬರ್ತಾನೆ. ಮತ್ತೆ ಸಾರ್ ಕೇಳಿದ್ರು ಅಡ್ಮಿಷನ್ ಆಯ್ತು ಅಂದಾಗ, ಇಲ್ಲ ಸರ್ ಹುಡುಗಂದು ಅಡ್ಮಿಷನ್ ಆಗಲಿಲ್ಲ, ಈ ಥರ ಆಯಿತು ಅಂದರೆ, ಯಾಕೆ ಏನಾಯಿತು ಅಂತ ಪರಿಸ್ಥಿತಿ ಹೇಳ್ಕೊಂಡಾಗ ತಮ್ಮ ಸ್ವಂತ ಖರ್ಚಲ್ಲಿದ್ದ 65,000 ರೂಪಾಯಿ ಕೊಟ್ಟು ಅವನು ಡೊನೇಷನ್ ಮಾಡಿ ಅದನ್ನು ಅಡ್ಮಿಷನ್ ಮಾಡಿಸಿದಲ್ದೇ ಅವನಿಗೆ ಪುಸ್ತಕದಾಗಲಿ ವಿದ್ಯಾಭ್ಯಾಸದಾಗಲಿ ಓಡಾಡಲಿಕ್ಕೆ ತೊಂದರೆ ಆಗ್ಲಾರ್ದಂಗೆ ತಮ್ಮ ಸ್ವಂತ ಖರ್ಚಲ್ಲಿ ಕೊಟ್ಟು ಅದನ್ನು ವೆಚ್ಚ ಮಾಡಿದರು. ಅಂಥ ವ್ಯಕ್ತಿ ಅಷ್ಟೇ ಅಲ್ಲ, ಕಾರ್ಖಾನೆಗಳಾಗ ನಮ್ಮ ಸಮಾಜದಲ್ಲಿ ಯಾರ್ದಾದ್ರೂ ಒಂದು ಕೆಲಸಕ್ಕಾಗಲಿ ಬೇಕಂದಾಗ ಆ ಕಾರ್ಖಾನೆ ಸಂಬಂಧಪಟ್ಟಂತರಿಗೆ ಮಾತಾಡಿ ಕೆಲಸವನ್ನು ಕೊಡಿಸಿದ್ದಾರೆ. ಇದೇ ರೀತಿ ಇದು ಆನಂದ್ ಸಿಂಗರ ಒಂದು ಇದಾದರೆ, ಸಿದ್ಧಾರ್ಥ್ ಸಿಂಗ್ ಅವರು ರಾಜಕೀಯಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ, ಸ್ಪರ್ಧೆ ಮಾಡದೇನೆ ಅವರು ಜನಸೇವೆಯಲ್ಲಿ ಇದ್ದಂಥ ವ್ಯಕ್ತಿ. ಇದೇ ರೀತಿ ನಮ್ಮ ಕಾರಣ ಅದೇ ಒಂದು ಊರಲ್ಲಿ 2 ಜೋಡಿಗಳು ಬಡ ಕುಟುಂಬಗಳು ಮದುವೆ ಆಗಬೇಕು ಅಂತ ಒಂದು ಆಸೆ ಇದ್ದಾಗ ಸಿದ್ಧಾರ್ಥ್ ಸಿಂಗ್ ಹತ್ರ ನಾನು ಕರ್ಕೊಂಡೋಗಿ ಕೇಳಿದೆ, ಸರ್ ಹಿಂಗೆ ಬಡ ಕುಟುಂಬ ಅವ್ರು ಮದುವೆ ಮಾಡ್ಕೊಬೇಕಂದ್ರೆ ಒಂದು ಪ್ರೀತಿಸಿ ಇದಾಗಿದ್ದಾರೆ, ಅವ್ರ ಕುಟುಂಬಕ್ಕೆ ಮದುವೆ ಮಾಡೋಂಥ ಶಕ್ತಿ ಇಲ್ಲ, ದಯವಿಟ್ಟು ಅವ್ರಿಗೊಂದು ಹಿಂಗಿದೆ ಅಂತಂದಾಗ, ರಘುಣ ನೀವು ಚಿಂತೆ ಮಾಡಬೇಡಿ, ಅವರು ಬಡವರಲ್ಲ, ನಮ್ಮಂತೆ ಮನುಷ್ಯರು, ನೀವು ಅವ್ರನ್ನ ಹೆಂಗೆ 4 ಜನ ಮದುವೆ ಮಾಡ್ಕೊಳ್ತಾರೋ ವಿವಾಹ ಆಗ್ತಾರೋ ಅದೇ ರೀತಿ ಮಾಡೋಣ ಅಂತಂದೇಳಿ ಒಬ್ಬ ಮಧ್ಯವರ್ತಿ ಯಾವ ಥರ ವಿವಾಹ ಆಗ್ತಾನೋ ಆ ಥರ ಒಂದು ಕಾಲು ಉಂಗುರದಿಂದ ಹಿಡಿದು ತಾಳಿ ಬಟ್ಟೆಯಿಂದ ಹಿಡಿದು ಗಂಡು ವಧು ಹೊರಗೆ ಬಟ್ಟೆಯಿಂದ ಹಿಡಿದು ಆ ಭಟ್ರಳ ಆಂಜನೇಯ ದೇವಸ್ಥಾನದಲ್ಲಿ ಆ ಮಂಟಪದಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ಎಷ್ಟೋ ಸುಮಾರು 200 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ 2 ವಿವಾಹ ಮಾಡಿಸಿದ್ದಾರೆ. ಇದು ಅಂದರೆ ಆನಂದ್ ಸಿಂಗ್ ಅವರಿಗೂ ಸಿದ್ಧಾರ್ಥ್ ಸರ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಬ್ಬರು ಜನರ ಸೇವೆಗಾಗಿ ಈ ನಮ್ಮ ಕ್ಷೇತ್ರಕ್ಕಾಗಿ ಬಂದಿದ್ದಾರೆ, ಏನೋ ದೇವರು ಕಳಿಸ್ಕೊಟ್ಟೇನೋ ಎಂಬ ಒಂದು ಮನೋಭಾವ ಇದೆ. ಆದರೆ ಇವತ್ತಿನ ದಿವಸ ಯಾರು ಯಾವುದಾದ್ರು ಹೇಳ್ತಾರೆ, ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಗೆದ್ದಿದ್ರು 9 ಗೆದ್ದಿದ್ರು ಅಲ್ಲಿದ್ದ ಇಲ್ಲಿವರೆಗೆ 15 ವರ್ಷ ಇದರಲ್ಲಿ ಹಿಂದೆ ಹೋಗಲಿ, ಹೊಸಪೇಟೆಯ ಅಭಿವೃದ್ಧಿ ಯಾವ ರೀತಿ ಇತ್ತು, ಈಗಿನ ಅಭಿವೃದ್ಧಿ ಏನು ಅಂತ. ಇವತ್ತು ಏನಾದರೂ ವಿಜಯನಗರ ಜಿಲ್ಲೆಯಲ್ಲಿ ಕೆಲವೊಂದು ಕಟ್ಟಡ ಉದ್ಘಾಟನೆಗಳು ಆಗ್ತಿದಾವೆ ಅಂದರೆ ಆ ಉದ್ಘಾಟನೆಗಳಿಗೆ ಕಾರಣ ಮೂಲಭೂತ ಅಂದರೆ ಅದು ಆನಂದ್ ಸಿಂಗ್ ಅವರು. ಆನಂದ್ ಸಿಂಗ್ ಅವರು ಅವತ್ತು ತನ್ನ ಸ್ವಂತ ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ತನ್ನ ಸ್ವಂತ ಖರ್ಚು ಮಾಡಿಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಮುಂದೆ ಬಂದಂಥ ವ್ಯಕ್ತಿ.
ಅದಕ್ಕಾಗಿ ಸ್ನೇಹಿತರೆ, ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಈ ಸಂದರ್ಭದಲ್ಲಿ ನಾವೇನು ಮಾಡಿದ್ದಾರೆ ಕೆಲವು ತಿಳಿದಂತೆ ತಪ್ಪು ಮಾಡಿ ಇವತ್ತು ಸಮಾಜ ಸೇವೆಯಲ್ಲಿರೋ ನಿರಂತರವಾಗಿರೋಂಥ ವ್ಯಕ್ತಿನ ಕಳ್ಕೊಂಡು ಭಾಳಷ್ಟು ಜನ ವ್ಯಥಪಡ್ತಿದ್ದಾರೆ. ಇರೋಂಥ ಸ್ಥಿತಿವಂತರು ಮನೆಯಲ್ಲಿ ಆಯಾಗಿರ್ತಾರೆ, ಎ ಸಿಯಲ್ಲಿ ಕುಂತ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಅನುಭವಿಸ್ತಿರೋರು ಬಡವರು. ಯಾಕಂದರೆ ಬಡವರಿಗೆ ಸ್ಪಂದಿಸೋಂಥ ವ್ಯಕ್ತಿಗಳು ಯಾರಲ್ಲಿದ್ದರೆ ಆನಂದ್ ಸಿಂಗ್ ಅವರು ಯಾವುದೇ ಪಕ್ಷ ಅಂತ ನೋಡ್ತಿದ್ದಿಲ್ಲ. ಪಕ್ಷಾತೀತವಾಗಿ ಯಾರೇ ಬಂದ್ರು ಈ ವ್ಯಕ್ತಿಗೆ ಸಹಾಯ ಆಗಬೇಕಪ್ಪ ಅಂತ, ಈ ವ್ಯಕ್ತಿ ಸಹಾಯ ಅಂತ ಕೇಳ್ಕೊಂಡು ಹೋದಾನ ಅಂದ್ರೆ ಡೈರೆಕ್ಟ್ ಆನಂದ್ ಸಿಂಗ್ ಹತ್ರ ಹೋಗಿ ನನಗೆ ಹಿಂಗೆ ಇದಪ್ಪ ಅಂತಂದ್ರೆ ನೀನು ಯಾವ ಪಕ್ಷ ಅಂತ ಕೇಳ್ತಿದ್ದಲ್ಲ, ಅವರು ನೀನು ಯಾರಪ್ಪ ಅಂತಲೂ ಕೇಳ್ತಿದ್ದಲ್ಲ. ಅವ್ರು ನನಗೆ ಸಹಾಯ, ಅವ್ರು ನನಗೆ ಬೆಂಬಲಿಸಿದಾರೋ, ಬೆಂಬಲ ಮಾಡಿದಾರೋ ಇಲ್ಲ ಅಂತ ಅದು ಆ ಯೋಚನೆ ಮಾಡ್ತಿದ್ದಲ್ಲ. ಅವ್ನಿಗೆ ಕಷ್ಟ ಇದೆಯಾ, ಅವನಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದೇ ಮನೋಭಾವ ಒಂದು ಅವರಲ್ಲಿದೆ ಹೊರತು ಯಾವ ಪಕ್ಷ ಭೇದ ಅವ್ರು ನೋಡ್ತಿದ್ದಲ್ಲ. ಶತ್ರುಗೂ ಸಹಿತ ಪ್ರೀತಿಸುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆನಂದ್ ಸಿಂಗ್ ಅವರು. ಇವತ್ತು ನಾವು ಕಳ್ಕೊಂಡಿದ್ದೀವಲ್ಲ ಸಿದ್ಧಾರ್ಥ್ ಸಿಂಗನ್ನ, ಈ 15 ವರ್ಷದಲ್ಲಿ ಅವ್ರು ಮಾಡಿರೋಂಥ ಅಭಿವೃದ್ಧಿಗೂ ಈಗ ಮುಂದಿನ ದಿನ ಬರೋಂಥ ಚುನಾವಣೆಗೂ 5 ವರ್ಷ ಕಂಪೇರ್ ಮಾಡ್ಕೊಳ್ಳಿ. 15 ವರ್ಷದಲ್ಲಿ ನೀವು 5 ವರ್ಷಕ್ಕೆ ಅಭಿವೃದ್ಧಿಗೂ ಇಂದಿನ 15 ವರ್ಷದ ಅಭಿವೃದ್ಧಿಗೂ ಕಂಪೇರ್ ಮಾಡ್ಕೇರಿ. ನಿಜವಾಗ್ಲೂ ಯಾರು ಏಸಲ್ಲಿದ್ದು ಬದುಕ್ತಾರೆ. ಇವತ್ತು ಒಬ್ಬ ವ್ಯಕ್ತಿ ಒಬ್ಬ ನಾಯಕನಾಗ ಹೋಗಿ ಒಂದು ಸಹಾಯ ಕೇಳ್ಕೊಂಡು ಹೋಗ್ಯಾನ ಅಂತಂದ್ರಿಗಿನ ಆ ವ್ಯಕ್ತಿಯಲ್ಲಿ ಸಹಾಯ ಕೇಳ್ಕೊಂಡು ಹೋಗ್ಯಾನ, ಆ ವ್ಯಕ್ತಿನ ಅವನು ಇನ್ನು ಇವತ್ತು ಹೋಗ್ಯಾನ ಅಂದ್ರೆ ಇನ್ನು 10 ದಿನ ಅಲ್ಲ, ಒಂದು ತಿಂಗಳಲ್ಲ, ವರ್ಷ ಬಿಟ್ಟು ಬಂದರೂ ಇದೇ ವ್ಯಕ್ತಿ ನಿನಗೆ ಈ ಸಮಸ್ಯೆ ಇತ್ತಲ್ಲ, ನಿಂದು ಬಗೆಹರಿತಾ ಸಮಸ್ಯೆ ಏನಪ್ಪ ಅಂತ ಕೇಳೋಂಥ ಇದು ಇದೆಯಲ್ಲ, ಜ್ಞಾಪನ ಶಕ್ತಿ ಅದು ಯಾರ್ಯಾರಿಗಿಲ್ಲ, ಅದು ಆನಂದ್ ಸಿಂಗ್ ಅವ್ರಿಗೆ ಮಾತ್ರ. ಎಷ್ಟೋ ರಾಜಕೀಯ ವ್ಯಕ್ತಿಗಳು ಗೆದ್ರೆ ಸಾಕು ನಾನು ಹೋಗಿ ಎಲ್ಲೋ ಒಂದು ಟೂರಿಸಮು ಏನೋ ಮಾಡ್ಕೊಂತ ಆರಾಮಿರ್ಬೇಕಂತ ಇರ್ತಾರೆ, ಯಾರೋ ಅವ್ರ ಸಹಾಯಕರನ್ನು ಬಿಟ್ಬಿಟ್ಟು. ಆದ್ರೆ ಆನಂದ್ ಸಿಂಗ್ ಅವರೆಲ್ಲ ಎಲ್ಲೇ ಹೋದ್ರೂ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆ ಅಭಿವೃದ್ಧಿ ಬಗ್ಗೆಗೆ ಹೋಗಿರ್ತಾರೆ ಹೊರತು ಏನೇ ಯೋಚನೆ ಮಾಡಿದ್ರು ಇಲ್ಲಿ ಜನರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹಂಗಾಗಿ ನಾನು ನಮ್ಮ ಇಡೀ ಕ್ಷೇತ್ರದ ಜನತೆಗೆ, ಸರ್ವ ಜನಾಂಗದ ಎಲ್ಲ ಮುಖಂಡರಿಗೂ ಕೇಳ್ಕೊಳ್ಳೋದು ಒಂದೇ, ಈಗ ಮಾಡಿದಂಥ ತಪ್ಪು ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡ್ರೆ, ಆದರೆ ಈ 15 ವರ್ಷದಲ್ಲಿ ಆಗಿರೋಂಥ ಅಭಿವೃದ್ಧಿ ಮುಂದಿನ ಸರಿ ನಾವು ಅದೇ ತಪ್ಪು ಮಾಡಿದ್ವಿ ಅಂದ್ರೆ ಮತ್ತೆ ನಾವು 15 ವರ್ಷದ ಹಿಂದಕ್ಕೆ ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮತ್ತೊಬ್ಬರು ಮುಖಂಡರಾಗಿರ್ತಕ್ಕಂಥ ಪಂಪಾಪತಿ ಅಣ್ಣನವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಪಂಪಾಪತಿ ಅಣ್ಣ ನಮಸ್ತೆ ಮತ್ತು ಜೈ ಭೀಮ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ಅತ್ಯಂತ ಹತ್ತಿರದಿಂದ ಹಲವಾರು ವರ್ಷಗಳಿಂದ ಪರಿಚಯ ಇರ್ತಕ್ಕಂಥದ್ದು ಏನು ವಿಷಯಗಳನ್ನ ನಮ್ಮ ಜೊತೆಗೆ ಈ ದಿನಗಳಲ್ಲಿ ಜನಗಳೇ ಲೀಡರ್ ಹತ್ರ ಹೋದ್ರೂ ಕೂಡ ಕೆಲಸ ಮಾಡೋದು ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ಸಿದ್ಧಾರ್ಥ್ ಸಿಂಗ್ ಸಾರ್ ಅವರು ನಮ್ಮ ನಡೆ ಹಳ್ಳಿ ಕಡೆಗೆ ಅಂತ ಹೋಗಿ ಅವರು ಹಳ್ಳಿಗಳಲ್ಲಿ ನಗರ ಪ್ರದೇಶದಲ್ಲಿ ಯಾರು ಏನೇನು ತೊಂದರೆ ಇದೆ ಅಂತೇಳಿ ಮನೆಗೆ ಹೋಗಿ ಸಹಾಯ ಮಾಡಿ ಬಂದಿರೋವಂಥ ವ್ಯಕ್ತಿತ್ವ ಅವರು ಹೊಂದಿದ್ದಾರೆ. ಹಂಗಾಗಿ ಬೇರೆಯವರು ಆ ಥರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರು ಅಷ್ಟು ಶ್ರೀಮಂತಿಕಿದ್ರೆ ಕೂಡ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಅವರು ಇಲ್ಲಿ ಜೀವನ ಮಾಡ್ತಾರೆ, ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕಿದೆ. ಅವರ ಒಂದು ದುರದೃಷ್ಟ, ಹೋದ ಸಲ 2023ರಲ್ಲಿ ಎಲೆಕ್ಷನಿಗೆ ಕಾಂಟೆಸ್ಟ್ ಮಾಡಿದಾಗ ಜನಗಳೇ ಒಂದು ಇದೇನೋ ಗ್ಯಾರಂಟಿಗೆ ಒಂದು ಆಸೆಪಟ್ಟು, ಒಂದು ತಿಂಗಳಿಗೆ ಆಸೆಪಟ್ಟು 5 ವರ್ಷ ಜೀವನವನ್ನು ಅವರು ತೊಂದರೆಯಲ್ಲಿ ಸಿಕ್ಕಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರು ನಾವು ಇವತ್ತು ಇದೇ ಮುಖಾಂತರ ಹೇಳ್ತಿದ್ವಿ, ಮುಂದಿನ ದಿನಗಳೇ ಅವರು ಶಾಸಕರಾಗಿ ವಿಧಾನಸಭಾ ಮೆಟ್ಟಲು ಹತ್ತತಾರೆಂಬ ಒಂದು ಗ್ಯಾರಂಟಿ ನನ್ನ ಮನಸ್ಸಿನಲ್ಲಿ ಅದು ಇದೆ ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಿದ್ದೇನೆ. ವೀಕ್ಷಕರೇ, ಇದಾಗಿತ್ತು ನಮ್ಮ ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಮತ್ತು ದಲಿತ ಸಮುದಾಯ ಆಗಿರ್ತಕ್ಕಂಥ ಮಾದಿಗ ಸಮಾಜದ ಎಲ್ಲ ಮುಖಂಡರುಗಳು ಮಾತಾಡ್ತಾ ಮಾದಿಗ ಸಮಾಜಕ್ಕೆ ಮತ್ತು ಅಂಬೇಡ್ಕರ್ ಸಂಘಕ್ಕೆ ಹಾಗೂ ವಿಜಯನಗರ ಕ್ಷೇತ್ರಕ್ಕೆ ನಮ್ಮ ಆನಂದ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ನಮ್ಮ ಈ ಒಂದು ವಿಜಯನಗರ ಕ್ಷೇತ್ರ ಹೊಸಪೇಟೆ, ಆಧುನಿಕ ಹೊಸಪೇಟೆ ಆಗಬೇಕು ಅಂತಂದೇಳಿ ಅದಕ್ಕೆ ಮೂಲ ಕಾರಣ ಆನಂದ್ ಸಿಂಗ್ ಅವರು. ಜೊತೆಗೆ ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳಲ್ಲಿ ಇಲ್ಲಿಗೆ ಕಾಣ್ತಾ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ, ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಯಾವ ಒಂದು ಸಂಸತ್ ಮೇಲೆ ನಿಂತಿರ್ತಕ್ಕಂಥದ್ದಿದೋ ಅದು ಸಂಸತ್ನಲ್ಲಿ ಬಿಟ್ಟರೆ ನೆಕ್ಸ್ಟ್ ಇರೋದೇ ಕರ್ನಾಟಕದ ನಮ್ಮ ಹೊಸಪೇಟೆಯಲ್ಲಿ. ಅದನ್ನು ಮಾಡಿಸಿ ನಮ್ಮ ಬಹುಜನ ಸಮಾಜದ ಒಂದು ಭಾವನೆಗಳಿಗೆ ಅವರು ಸ್ಪಂದಿಸಿದ್ದಾರೆ, ಅದು ಅತ್ಯಂತ ದೊಡ್ಡ ಕೀರ್ತಿ. ಅದ್ರ ಜೊತೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಪ್ರತಿಮೆ ಕೂಡ ಅವರು ಅನಾವರಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬುದ್ಧ ಬಸವ ಒಂದು ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ಪಾಲಿಸಿರತಕ್ಕಂಥ ಆನಂದ್ ಸಿಂಗ್ ಅವರು ಗೌತಮ ಬುದ್ಧ AC ಫಂಕ್ಷನ್ ಹಾಲಿಗೆ ತಮ್ಮ ಅನುದಾನವನ್ನು ಕೂಡ ನೀಡಿ ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಮಾತಂಗ ಮಹರ್ಷಿಗಳ ಜಯಂತಿಗಳನ್ನು ಕೂಡ ನಮ್ಮ ಈ ಸಂದರ್ಭದಲ್ಲಿ ಮಾಡಿದರೆ ಹೊಸಪೇಟೆಯಲ್ಲಿ ಯಾವುದೇ ಹೊಸ ಕಚೇರಿಗಳು ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆನಂದ್ ಸಿಂಗ್ ರವರೇ ಅಂತಕ್ಕಂಥ ವಿಷಯಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಅನ್ನುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಹೊತ್ತು ತಂದ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ತಂದೆಯ ಹಾದಿಯಲ್ಲಿ ಜನರ ಕಷ್ಟ ಸ್ಪಂದನೆಗಳನ್ನು ಮಾಡ್ತಾ ಇದ್ದಾರೆ. ಮದುವೆ ಮುಂಜಿ ಕಾರ್ಯಕ್ರಮಗಳಿಗೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಎಲ್ಲ
ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಣಕ್ಕೆ ಒತ್ತು ನೀಡ್ತಕ್ಕಂಥದ್ದಿರ್ಬೋದು, ಆರೋಗ್ಯದ ವಿಷಯಗಳು ಅಂತ ಬಂದಾಗ ಅವರೆಲ್ಲ ರೀತಿಯಲ್ಲಿ ಕೂಡ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಯಾವಾಗಲೂ ರೈಲ್ವೆ ಗೇಟ್ ಹಾಕಿದಾಗ ಫ್ಲೈಓವರ್ ಇಲ್ಲದೆ ಅನೇಕ ಆಂಬ್ಯುಲೆನ್ಸ್ಗಳಲ್ಲಿ ಪರದಾಡ್ತಕ್ಕಂಥ ರೋಗಿಗಳು ಜೀವಗಳನ್ನು ತೆತ್ತಿರೋ ಅದನ್ನು ಮನಗಂಡಿರ್ತಕ್ಕಂಥವ್ರು ಫ್ಲೈಓವರ್ ಕೂಡ ಅನಂತಶಯನಗುಡಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿಯ ಕಲ್ಪನೆ, ಈ ರೀತಿಯ ಒಂದು ಸಾಧನೆಗಳೇನಾದರೂ ಮಾಡಬೇಕಾದ್ರೆ ಅದು ಆನಂದ್ ಸಿಂಗ್ ಅವರು ಬಿಟ್ಟರೆ ಮತ್ತೆ ಯಾರು ಮಾಡೋದಿಲ್ಲ. ಅವರ ಹಾದಿಯಲ್ಲಿ ಸಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಕೂಡ ಇಡೀ ಕ್ಷೇತ್ರದ ಮುದ್ದಿನ ಮಗನಾಗಿದ್ದಾರೆ. ಅವರು ಎಲೆಕ್ಷನಲ್ಲಿ ಸೋತಿದ್ದಾರೆ, ಆದರೆ ಬಹುಜನರ ಹೃದಯಗಳನ್ನು ಗೆದ್ದಿದ್ದಾರೆ. ಮುಂದಿನ ದಿವಸ ಎಲೆಕ್ಷನ್ ಕೂಡ ಗೆಲ್ತಾರೆ. ಆ ಎಲೆಕ್ಷನ್ ಗೆಲುವಲ್ಲಿ ನಮ್ಮ ಸಮಾಜ ಅವ್ರ ಜೊತೆಗೆ ಯಾವಾಗಲೂ ಕೂಡ ಇರ್ತದೆ. ಸರ್ವ ಸಮಾಜಗಳನ್ನು ಒಂದುಗೂಡಿಸುವಲ್ಲಿ ಅವರ ಕಾರ್ಯ ಮಹತ್ವದಾಗಿದೆ. ಅವರೊಬ್ಬ ಜಾತ್ಯತೀತ ಮತ್ತು ಪ್ರಶ್ನಾತೀತ ನಾಯಕ ಮತ್ತು ಸಮಾನತೆಯ ಬಗ್ಗೆ, ಸಮಾಜವಾದದ ಬಗ್ಗೆ ಮತ್ತು ಸಮಾನತೆಯ ಬಗ್ಗೆ ಅವರು ಅನೇಕ ಭಾವನೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಆಕಾಶದ ಬಣ್ಣ ನೀಲಿಯ ಸಂಕೇತ ಸಮಾನತೆ. ಆ ಸಮಾನತೆಯಿಂದ ಕಾಣ್ತಕ್ಕಂಥ ವ್ಯಕ್ತಿತ್ವ ಅದು ಸಿದ್ಧಾರ್ಥ ಸಿಂಗ್ ರವರ ಬಳಿ ಇದೆ. ಅವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ 2028ರ ಚುನಾವಣೆಯಲ್ಲಿ ಅವರು MLA ಆಗಿ ಬರಬೇಕು. ಹೊಸಪೇಟೆಯನ್ನು ಈಗೇನು 5Gಯಿಂದ 2Gಗೆ ತಂದಿದ್ದಾರೆ, 2Gಯಿಂದ 7Gವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ಆಶಯವನ್ನು ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಹೇಳಿದ್ದಾರೆ. ಅವರಿಗೆ ಆನಂದ್ ಸಿಂಗ್ ಆರ್ವಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.